ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪಂತ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯೆ ಚರ್ಯಸ್ಥಳದ 24ನೆಯ ಪದ ನಡೆದದ. 24ನೆಯ ಪದದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಶರಣವೆಂಬ ಸತಿಯಳ ಈ ಮದುವೆಯ ಸಂಭ್ರಮದ ಬಗ್ಗೆ ವರ್ಣನೆ ಮಾಡ್ತಾರೆ. 24ನೇ ಒಂದು ಪದದಲ್ಲಿ ಹೇಳ್ತಾರೆ, ಶರಣ ಸತಿಯ ಮದುವೆಯ ಸಂಭ್ರಮವನ್ನು ನೋಡಿರಮ್ಮ, ಪರಮಾನಂದ ಪಯೋನಿಧಿಯೊಳಗೋಲಾಡಿರಮ್ಮ ಅಂತ ಹೇಳುವಂಥ ಒಂದು ಈ ಪದದ ವಿಚಾರವನ್ನು ಹೇಳುತ್ತಾರೆ. ಯಾಕಂತಂದ್ರೆ ಇಲ್ಲಿ ಶರಣ ಅಂತ ಲಗ್ನ ಆಗಬೇಕಾದ್ರೆ ಈ ಗೃಹಸ್ಥದಲ್ಲಿ ಆತ ಲಗ್ನ ಆಗಬೇಕಾಗಿತ್ತಂದ್ರೆ ಅಲ್ಲಿ ನಾನಾ ರೀತಿಯಿಂದ ಗಂಡ ಹೆಂಡತಿ ಮಾಡುವಂಥ ಸಂಸಾರ. ಇಲ್ಲಿ ಕೂಡ ಯಾವ ರೀತಿ ಅಂತಂದ್ರೆ ಶಿವ ಮತ್ತು ಜೀವ ಎರಡರ ಒಂದು ಐಕ್ಯ ಆಗುವಂಥದ್ದು ಇದು ಒಂದು ಮದುವೆಯ ಒಂದು ಸಂಭ್ರಮದ ಬಗ್ಗೆ ಅವ್ರು ಹೇಳುತ್ತಾರೆ. ಈಗ ನಾವು ಎರಡನೆಯ ನುಡಿಯಿಂದ ನೋಡೋಣ. ಇವಾಗ ನಿನ್ನೆಯ ವಿಚಾರದಲ್ಲಿ ಯಾಕಂತಾರೆ ಮದುವೆ ಆಗ್ಬೇಕಾದ್ರೆ ಮನೆ ಭಾಳ ಇಂಪಾರ್ಟೆಂಟ್ ಅನ್ನಂಗೆ ಒಂದು ಶರೀರ ಐತೆ ಅಂತ ಹೇಳಿದರು. ಮತ್ತು ಈ ಮನೆ ಮುಂದೆ ಅಂದ್ರ ಹಾಕ್ತಾರಲ್ಲ, ನಮ್ಮ ಶರೀರದಾಗ ಯಾವುದು ಅಂದ್ರೆ ಒಂದು ಮುಖ ಹೇಳಿದರು. ಮತ್ತು ಅದು ಅಂದ್ರ ಅನ್ನುವಂಥದ್ದು. ಮತ್ತು ಚೌಕಾಕಾರ ಹಾಸಿಬಿಟ್ಟು ಚೌಕ ಹಾಕಿಬಿಟ್ಟು ಅಕ್ಕಿ ಹಾಕ್ತೀವಲ್ಲ, ಅದು ಯಾವುದು ನಮ್ಮದ್ರಾಗ ಅಂದರೆ ಈ ಭ್ರೂಮಧ್ಯೆ ಇರುವಂಥದ್ದು, ಭ್ರೂಕುಟಿ ಅಂತ ಹೇಳುವಂಥದ್ದು. ಅದು ಸದ್ಗುರುನಾಥನ ಗದ್ದಿಗೆ ಅಂತ ಹೇಳ್ತಾರೆ. ಅದಕ್ಕೆ ನಿನ್ನೆ ವಿಚಾರದಲ್ಲಿ ಬಂದರು 4 ದಾರಿಗಳು ಹೇಳ್ತಾರೆ ನೋಡು. ಲಿಂಗ ಪೂಜೆ ಆಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ. ಈ ವಿಷಯ 4 ದಾರಿ ಉಂಟು ನೋಡಣ್ಣ, ಆ ಲಿಂಗ ಪೂಜೆಗೆ ಮೇಲೆ ಏರಿ ನಿಲ್ಲಬೇಕಣ್ಣ. ಕಾಕ ಬುದ್ಧಿ ಅಳಿಯಬೇಕು, ನೂಕಬೇಕು ಮದಗಳೆಲ್ಲ, ಏಕನಾಗಿ ನೋಡಲು ಅನೇಕ ಬೆಳಕ ಕಾಣುತ್ತಾದ, ಲಿಂಗ ಪೂಜೆ ಆಗುತ್ತಾದಣ್ಣ ಹೇಳ್ತಾರಲ್ಲ. ಹಂಗೆ 4 ದಾರಿ. ಯಾವ ದಾರಿ ಇನ್ನೇ ವಿಷಯದಲ್ಲಿ ಬಂದಿದೆ. ಅದಕ್ಕೆ ಈ ರೀತಿಯಾಗಿ ಹೇಳಿದಂಥ ವಿಚಾರಗಳು ಹೇಳಿದ್ರೆ ಎರಡನೇ ನುಡಿಯಲ್ಲಿ ಹೇಳ್ತಾರೆ. ಇನ್ನು ಮದುವೆ ಟೈಮ್ನಲ್ಲಿ ಸ್ನಾನ ಮಾಡಿಸುವಂಥದ್ದು, ವಸ್ತ್ರವನ್ನು ಧರಿಸುವಂಥದ್ದು, ಆಭರಣಗಳನ್ನು ಹಾಕುವಂಥದ್ದು, ಬಾಸಿಂಗನ್ನು ಕಟ್ಟುವಂಥದ್ದು, ಇವು ಎಲ್ಲಿ ಹೆಂಗಪ್ಪ ನಮ್ಮ ಪಾರಮಾರ್ಥದಲ್ಲಿ ಅಂತಂದಾಗ ಅವ್ರು ಹೇಳ್ತಾರೆ, ಕಲಶೋದಕದೋಳು ಮಿಂದು ಶುಚಿತೆಯಳ ಒಟ್ಟದಮ್ಮ, ತಿಳಿವಿನ ಬೆಳು ಹೊಟ್ಟೆಯ ನೊಲೆದುದೆ ಚೆಲು ಒತ್ತುದಮ್ಮ, ತಿಲಕ ಬಸಿತ ರುದ್ರಾಕ್ಷಿಯ ಮಣಿದೊಡವ ನಾದುದಮ್ಮ, ವಿಳಸಿತ ಶಿವ ಅಸ್ತಾಬ್ಜದ ತೊಂಡಿಲು ಗಟ್ಟಿತಮ್ಮ ಅಂತ ಈಗ ಎರಡನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಕಲಶೋದಕದೋಳು ಅಂತಂದ್ರೆ ಪಂಚಕಲಶಗಳ ಈ ಸುರಿಗೆ ಕಟ್ತಾರೆ ನೋಡ್ರಿ, 4 ಕಡೆ ಒಂದೊಂದು ಕಟ್ಟಿ ಮಧ್ಯೆ ಒಂದು ಇಡ್ತಾರಲ್ಲ, ಅದು ಪಂಚಕಲಶ ನೀರಿನಲ್ಲಿ. ಯಾಕಂದರೆ ಆ ರೀತಿಯಾಗಿ ಇರುವಂಥದ್ದಿಲ್ಲ. ಪವಿತ್ರ ಎಳವಟ್ಟದಮ್ಮ ಅದ್ರ ಬಗ್ಗೆ ಹೇಳ್ತಾರೆ. ಈಗ ಈ ಮದುಮಕ್ಕಳು ಈಗ ಈ ಪಂಚಕಲಶಗಳು ಅಂದರೆ ಸುರುಗಿ ಸ್ನಾನ ಮಾಡಬೇಕಾದ್ರೆ ಅಲ್ಲಿ 4 ಕಡೆ ಇಟ್ಟು ಮಧ್ಯೆ ಒಂದು ಇಡ್ತಾರೆ. ಅದು 5 ರೀತಿಯಿಂದ ಕೂಡಿ ಅಲ್ಲಿ ಸ್ನಾನ ಮಾಡಿ
ಪವಿತ್ರ ಆಗುವಂಥದ್ದು, ಯಾಕಂದ್ರೆ ಶುಚಿಯಾಗುವಂಥದ್ದು. ಮತ್ತು ಇಲ್ಲಿ ನೇತ್ರಗಳು ಹೇಗಂದ್ರೆ ಕರುಣಾ ಕಟಾಕ್ಷ ಅನ್ನುವಂಥ ಕೋಡಿಯಿಂದ ಹರಿದು ಬರುವ ಕರುಣಾರಸ ಅನ್ನುವಂಥ ನೀರಿನಿಂದ ಅಂತಃಕರಣ. ಅಲ್ಲಿ ನೀರು ಹಾಕ್ತಾರಲ್ಲ, ಎಲ್ಲಿ ಲೌಕಿಕದಾಗ ನೀರು ಹಾಕ್ತಾರೆ. ಅದು ಇಲ್ಲಿ ಯಾವುದು ಅಂತಂದ್ರೆ ಕರುಣಾ ಕಟಾಕ್ಷ. ಇಲ್ಲಿ ನೇತ್ರಗಳ ಕರುಣಾ ಕಟಾಕ್ಷದಿಂದ, ನೇತ್ರಗಳ ಒಂದು ಕರುಣಾ ಕಟಾಕ್ಷದಿಂದ ಕೋಡಿಯಿಂದ ಹರಿದು ಬರುವಂಥ ಕರುಣಾರಸ ಅನ್ನುವಂಥ ನೀರು. ಆ ನೀರಿಂದ ಏನಾಗ್ತದೆ, ಅಂತಃಕರಣ ಪವಿತ್ರ ಆಗ್ತದೆ ಅಂತ ಹೇಳ್ತಾರೆ ಅವರು. ಯಾವಾಗ ಭಕ್ತಿ ಭಾವ ಜಾಸ್ತಿಗೆ ಕಣ್ಣೀರಿನಿಂದ ಏನು ಕರುಣಾರಸದ ಕೋಡಿ ಹೆಂಗೆ ಹರಿತಾವಲ್ಲ, ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ಆ ನೀರಿನಿಂದ ಇದು ಬಂದ ಕರುಣಾರಸ ಅನ್ನುವಂಥ ನೀರಿನಿಂದ ಅಂತಃಕರಣ ಪವಿತ್ರತೆ ಆಗ್ತದೆ. ಸ್ನಾನ ಮಾಡಿದ ಮೇಲೆ ಶುಭ್ರವಾದ ಬಟ್ಟೆಯನ್ನು ಉಟ್ಕೊಳ್ತಾರೆ. ಅವ್ರು ಸ್ನಾನ ಆದಮೇಲೆ ಶುಭ್ರವಾದಂಥ ಬಟ್ಟೆ, ಚಲೋ ಬಟ್ಟೆ ಹಾಕ್ತಾರಿಲ್ಲ ಮದುಮಕ್ಕಳಿಗೆ. ಅದ್ರಾಗ ಇಲ್ಲಿ ಅವ್ರು ನೋಡೋಕೆ ಚಂದ ಕಾಣ್ತಾರೆ. ಅದು ಇಲ್ಲಿ ಯಾವುದು ಅಂತಂದ್ರೆ ಹೊಸ ಬಟ್ಟೆ ಹಾಕ್ಕೊಂಡು ಅವ್ರು ಭಾಳ ಚಂದ ಕಾಣ್ತಾರೆ ಮದುಮಕ್ಕಳಿಗೆ. ಇಲ್ಲಿ ಯಾವುದಂದ್ರೆ ಶುದ್ಧ ಅಂತಃಕರಣದಲ್ಲಿ ನೋಡ್ರಿ, ಶುದ್ಧ ಅಂತಃಕರಣದಲ್ಲಿ ವಿಚಾರ ಅನ್ನುವಂಥ ಶುಭ್ರವಾದಂಥ ಬಟ್ಟೆಯನ್ನು ಧರಿಸಿಕೊಳ್ಳುವಂಥದ್ದು ಇಲ್ಲಿ ಪರಮಾರ್ಥದಲ್ಲಿ. ಅಂದ್ರೆ ಶುದ್ಧ ಅಂತಃಕರಣದಲ್ಲಿ ಏನಂದರೆ ವಿಚಾರ ಅನ್ನುವಂಥ ಶುಭ್ರ ಬಟ್ಟೆಯನ್ನು ಹಾಕಿಕೊಳ್ಳುವಂಥದ್ದು ಇಲ್ಲಿ. ಮತ್ತು ಹಣೆಯಲ್ಲಿ ತಿಲಕ ಭಸ್ಮವನ್ನು ಧರಿಸ್ತಾರೆ, ಅದಲ್ಲ, ಹಣೆಯಲ್ಲಿ ಕುಂಕುಮ ಭಸ್ಮ ಹಚ್ಚುವಂಥದ್ದು. ಮತ್ತು ಇಲ್ಲಿ ಏನು ಹೇಳ್ತದೆ ಅಂತಂದ್ರೆ ಅಲ್ಲಿ ಚಂದ ಕಾಣಕ್ಕೆ ಮತ್ತು ಹಣೆಯಲ್ಲಿ ಯುವತಿನ ಭಸ್ಮನ ಹಚ್ತಾರೆ, ತಿಲಕನ್ನು ಹಚ್ತಾರೆ. ಮತ್ತು ಕೊರಳಲ್ಲಿ ರತ್ನದ ಆಭರಣಗಳು ಏನಾರು ಇದ್ದು ಅಂದ್ರೆ ರತ್ನದ ಆಭರಣಗಳು ಕೂಡ ಹಾಕಿಕೊಳ್ತಾರೆ. ಆದರೆ ಇಲ್ಲಿ ರುದ್ರಾಕ್ಷಿ ಮಾಲೆ, ಇಲ್ಲೇನಾಗ್ತಾರೆ, ಅಲ್ಲಿ ಅದು ಹಾಕಿದ್ರೆ ಆಭರಣಗಳನ್ನು ಹಾಕಿದರೆ ಇಲ್ಲಿ ರುದ್ರಾಕ್ಷಿ ಮಾಲೆ ಹಾಕೊಳ್ಳುವಂಥದ್ದು. ಈ ರೀತಿ ರತ್ನದ ಮಾಲೆಗಳನ್ನು ಹಾಕ್ಕೊಳ್ಳುವಂಥದ್ದು. ಆಮೇಲೆ ಬಾಸಿಂಗ್ ಕಟ್ತಾರೆ ನೋಡ್ರಿ, ಅಲ್ಲಿ ಬಾಸಿಂಗ್ ಕಟ್ತಾರೆ. ಅದ್ರಂಗೆ ಇಲ್ಲಿ ಕೂಡ ಏನು ಅಂತಂದ್ರೆ ಶಿವನ ಕೃಪೆಯ ಹಸ್ತ ಅನ್ನುವಂಥದ್ದೇ ಒಂದು ಬಾಸಿಂಗ್. ಇಲ್ಲಿ ಶಿವನ ಕೃಪೆಯ ಹಸ್ತ ಅನ್ನುವಂಥ ಬಾಸಿಂಗ್ ಇಲ್ಲಿ ಕಟ್ತಾರೆ, ಅಲ್ಲಿ ಬಾಸಿಂಗ್ ಕಟ್ತಾರೆ. ಆದ್ರೆ ಗುರು ಯಾವಾಗ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾನೋ ಅದೇ ಬಾಸಿಂಗ್ ಐತಿ ಇಲ್ಲಿ. ಗುರು ಯಾವಾಗ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾನ ಅದೇ ಇಲ್ಲಿ ಬಾಸಿಂಗ್ ಆಗ್ತದೆ. ಮತ್ತು ಹೇಳ್ತಾರೆ ಅವರು, ಗುರು ಹಸ್ತ ಅಂತ ಅನ್ಬೇಕಾಗಿತ್ತು. ಅದೇನು ಹೇಳಿದ್ರೆ ಶಿವನ ಕೃಪೆಯ ಹಸ್ತ ಅನ್ನುವಂಥದ್ದು ಬಾಸಿಂಗ್ ಅಂತ ಹೇಳಿದಾರೆ. ಅದಕ್ಕೆ ಇವ್ರು ಏನು ಹೇಳ್ತಾರೆ, ಗುರು ಹಸ್ತ ಅಂತ ಹಾಕಬೇಕಾಗಿತ್ತು, ಶಿವ ಹಸ್ತ ಅಂತ ಹೆಂಗಂದ್ರು ಯಾಕಂದ್ರು ಅಂತ ಕೇಳಾಕತ್ತಾರ. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಶಿವನ ಕೃಪೆಯ ಹಸ್ತ ಅನ್ನುವಂಥ ಬಾಸಿಂಗ್ ಕಟ್ತಾರಂತ ಹೇಳಿದರು. ಇಲ್ಲಿ ಕೂಡ ಏನು ಹೇಳ್ತಾರೆ, ಗುರು ಹಸ್ತ ಅಂತ ಅನ್ಬೇಕಾಗಿತ್ತು, ಆದರೆ ಶಿವ ಹಸ್ತ ಅಂತ ಹೆಂಗಂದ್ರು ಅಂತ ಪ್ರಶ್ನೆ ಶಂಕ ಬಂದ್ರೆ, ಗುರು ಹಸ್ತದಿಂದ ಗುರುವಿನ ಕೈಗಳು ಹೆಂಗೆ ಇರ್ತಾವಂದ್ರೆ ಶಿವಮಂತ್ರವನ್ನು ಜಪ ಮಾಡಿ ಮಾಡಿ ನೋಡ್ರಿ, ಅಂಗನ್ಯಾಸ ಕರನ್ಯಾಸ ಇವೆಲ್ಲವುಗಳು ಮಾಡಿದ್ರಿಂದ ಆತನ ಹಸ್ತ ಹೆಂಗಾಗಿರ್ತದೆ, ಶಿವನ ಹಸ್ತ ಇರ್ತದೆ. ಇದೆಲ್ಲ ಮಾಡಿದಕ್ಕಾಗಿ ಏನು ಶಿವಮಂತ್ರವನ್ನು ಜಪಿಸೋದ್ರಿಂದ ಮತ್ತು ಅಂಗನ್ಯಾಸ ಆಮೇಲೆ ಕರನ್ಯಾಸ ಇವೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಆತನ ಕೈಗಳು ಹೆಂಗಾಗಿರ್ತಾವಂದ್ರೆ ಶಿವನ ಕೈಗಳು ಆ ಥರ ಆಗಿರ್ತಾವೆ. ಈ ಕಾರಣದಿಂದ ಶಿವನ ಹಸ್ತ ಅಂತ ಕರೀತಾರೆ. ಗುರು ಹಸ್ತಕ್ಕೆ ಕೂಡ ಶಿವನ ಹಸ್ತ ಅಂತ ಕೂಡ ಕರೀತಾರಪ್ಪ ಅಂತ ಹೇಳ್ತಾರೆ. ಮತ್ತಿನ್ನು ಮುತ್ತೈದೆಯರು ಮತ್ತು ವಾದ್ಯಗಳು, ಈ ಶೋಭಾನ ಅಂತಪಟವು ಯಾವುದನ್ನುವಂಥದ್ದು ಈಗ ಮತ್ತು ಮುಂದಿನ ವಿಚಾರದಲ್ಲಿ 3ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ನೆರೆದ ಗಣಗಳೊಳು ವಸುಗೆಯ ಸುವಾಸಿನಿಯರುಗಳಮ್ಮ ಪರಿವಿಡಿ ದೊರೆಗ ಆಗಮ ವಿಧಿ ವಾದ್ಯದ ರಭಸವಮ್ಮ ವರಮಂತ್ರದ ಶೋಭಾನ ದಿಂಬಾಗಿರೆ ಪಾಡಿತಮ್ಮ ಸರಿದಿದು ಮಾಯಾಮಲ ಕರ್ಮದ ತೆರೆ ಯಾಗಳಮ್ಮ ಅಂತ ಹೇಳ್ತಾರೆ ನೋಡ್ರಿ. 3ನೇ ನುಡಿಯಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಲಗ್ನ ಆಗ್ಬೇಕಾದ್ರೆ ಕೇವಲ ಮುತ್ತೈದೆಯರು ಅಲ್ಲಿ ಭಾಗವಹಿಸ್ತಾರೆ, ಸುವಾಸಿನಿಯರು ಅಂದರೆ ಮುತ್ತೈದೆಯರು ಅಲ್ಲಿ ಭಾಗವಹಿಸ್ತಾರೆ. ಲಗ್ನ ಆಗದವರು ಭಾಗವಹಿಸುವುದಿಲ್ಲ.
ಲಗ್ನ ಆಗದೇ ಇರುವಂಥವ್ರು ಅಲ್ಲಿ ಇರೋಂಗಿಲ್ಲ. ಲಗ್ನ ಆದಂಥವ್ರು ಮುತ್ತೈದರು ಮಾತ್ರ ಅಲ್ಲಿ ಭಾಗವಹಿಸ್ತಾರೆ. ಅದರಂತೆ ಇಲ್ಲಿ ಮುತ್ತೈದರು ಯಾರಪ್ಪ, ಪರಮಾರ್ಥದಲ್ಲಿ ಮುತ್ತೈದರು ಯಾರು ಅಂತಂದ್ರೆ ಈ ಪ್ರಮಥ ಗಣಾದಿಗಳೇ ಮುತ್ತೈದರ ಇರುವಂಥದ್ದು. ಪ್ರಮಥ ಗಣಾದಿಗಳೇ ಮುತ್ತೈದರಾಗಿರುವಂಥದ್ದು. ಮತ್ತು ಲಗ್ನದಲ್ಲಿ ವಾದ್ಯಗಳನ್ನು ಬಾರಿಸ್ತಾರೆ. ವಾದ್ಯಗಳು ಲಗ್ನದಲ್ಲಿ ವಾದ್ಯಗಳನ್ನು ಬಾರಿಸ್ತಾರಲ್ಲ, ಇಲ್ಲಿ ಯಾವುದಂದ್ರೆ ಆಗಮ ವಾಕ್ಯಗಳ ವಿಧಾನವೇ ವಾದ್ಯಗಳ ಅರ್ಭಟ. ಇಲ್ಲಿ ಆಗಮದಲ್ಲಿ ಹೇಳಿದಂಥ ವಾಕ್ಯಗಳ ಒಂದು ವಿಧಾನವೇ ವಾದ್ಯಗಳ ಅರ್ಭಟ ಆಗಿರುವಂಥದ್ದು. ಇಲ್ಲಿ ಆಗಮದಲ್ಲಿ ಇರ್ತಾರಲ್ಲ ಅದ್ರದ್ದು ವಿಚಾರಗಳು. ಮತ್ತು ಆಮೇಲೆ ಈ ಶೋಭಾನ, ಮದುವೆ ಆದಮೇಲೆ ಶೋಭಾನ ಮಾಡ್ತಾರೆ ನೋಡ್ರಿ, ಅವಾಗ ಹಾಡು ಹಾಡ್ತಾರೆ. ಶೋಭಾನ ಮಾಡಾಗ ಹಾಡು ಹಾಡ್ತಾರೆ. ಅಲ್ಲಿ ಹಂಗೆ ಮಾಡಿದ್ರೆ ಇಲ್ಲಿ ಯಾವುದು ಅಂತಂದ್ರೆ ಮಹಾಮಂತ್ರಗಳ ನೋಡ್ರಿ, ಮಂತ್ರಗಳ ಘೋಷವೇ ಈ ಶೋಭನದ ಹಾಡಿಲ್ಲಿ ಈ ರೀತಿಯಾಗಿರುವಂಥದ್ದು. ಅನಂತರ ಅಂತಃಪಟ ಓರೆ ಮಾಡ್ತಾರೆ. ಅಂತಃಪಟ ಅಂದರೆ ಒಂದು ಪರದ ಇರ್ತದೆ, ಅದು ಸ್ವಲ್ಪ ಓರೆ ಮಾಡುವಂಥದ್ದು. ಇಲ್ಲಿ ಅಂತಃಪಟವು ಅಲ್ಲಿ ಅಂತಃಪಟ ಅಂದರೆ ಒಂದು ಇದಿರ್ತದಲ್ಲ, ಸ್ವಲ್ಪ ಓರೆ ಮಾಡ್ತಾರೆ. ಇಲ್ಲಿ ಅಂತಃಪಟ ಅಂದರೆ ಯಾವುದಪ್ಪ ಅಂದ್ರೆ ಮಾಯ ಮಲ ಕರ್ಮ. ಇದು ಮಾಡ್ರಿ, ಬಂದ್ ಮಾಡ್ರಿ. ಸ್ವಲ್ಪ ದಯವಿಟ್ಟು ಮ್ಯೂಟ್ ತೆಗೀರಪ್ಪ, ಮ್ಯೂಟ್ ಮಾಡ್ರಿ. ಸ್ವಲ್ಪ ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಡಿಸ್ಟರ್ಬ್ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಏನಾಗ್ತದಂದ್ರೆ ಮಾಯ ಮಲ ಕರ್ಮ ಇವು ಪಾಶಗಳಾಗಿರುವಂಥವು. ಈ ತನ್ನ ಸ್ವರೂಪವನ್ನು ಮರ್ತದ್ದೇ ಮಾಯಾಪಾಶ ಆಗಿರುವಂಥದ್ದೈತೆ. ಮಾಯಾಪಾಶ ಅಂದರೆ ಯಾವುದಪ್ಪ ಅಂತಂದ್ರೆ ತನ್ನ ಸ್ವರೂಪವನ್ನು ಯಾವಾಗ ಮರ್ತುಕೊಳ್ತಾನೆ ಅದು ಮಾಯಾಪಾಶ ಆಗ್ತದೆ. ಮತ್ತು ಇಲ್ಲಿ ಇನ್ನೂ ಒಂದು ಹೇಳ್ತಾರೆ, ತಂದೆ ತಾಯಿಗಳ ರೇತೋ ರಕ್ತದಿಂದ ಹುಟ್ಟಿದಂಥದ್ದು ಈ ದೇಹ. ಈ ದೇಹ ಹೆಂಗದ, ತಂದೆ ತಾಯಿಗಳಿಂದ ಹುಟ್ಟಿದಂಥ ಈ ಉತ್ಪತ್ತಿ ರಕ್ತ ರೇತು ರಕ್ತದಿಂದ ಆದಂಥ ಈ ಶರೀರ ಉತ್ಪತ್ತಿಯಾಗಿರ್ತದೆ. ಇದು ಮಲಪಾಶ ಆಗಿರುವಂಥದ್ದು. ಮತ್ತು ಕರ್ಮಗಳನ್ನು ಮಾಡುವಂಥದ್ದು ಕರ್ಮಪಾಶ. ಇದು ಕರ್ಮಪಾಶ. ಈ ಮೂರು ತಾಪತ್ರಗಳನ್ನುವಂಥದ್ದು ಅಂತಃಪಟವು ಸರಿತದೆ. ಇವೇನಾಗ್ತದೆ ಯಾವಾಗ ಮಹಾಮಂತ್ರಗಳ ಘೋಷ ಅಲ್ಲಿ ಆಯಿತು ಅಂತಂದಾಗ ಆ ಒಂದು ಶೋಭನ ಹಾಡ ಹೆಂಗೆ ಹಾಡ್ದಾಗ ಅಲ್ಲಿ ಇದು ಮಾಡ್ತಾರೆ, ಇದ್ರಂಗೆ ಕೂಡ ಇಲ್ಲಿ ಆಯಿತು ಅಂದಾಗ ಈತನ ಅಂತಃಪಟದಲ್ಲಿರುವಂಥ ಮೂರು ಪಾಶಗಳೇನಿರ್ತಾವೆ, ಮಲಪಾಶ, ಕರ್ಮಪಾಶ ಮತ್ತು ಮಾಯಾಪಾಶ, ಇವು ಸರಿದು ಬಿಡ್ತಾವೆ. ಮತ್ತೀಗ 4ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಭಜನೆ ಭಕ್ತಿಗಳಿವೆ, ಬಕುತಿಗಳಿವೆ, ಜೀರಿಗೆ ಬೆಲ್ಲವಾದವಮ್ಮ, ನಿಜ ದೀಕ್ಷೆ ಸಮಯದ ಸುಮೂರ್ತ ಸಮನಿಸಿತಮ್ಮ, ಸುಜನ ಜನರ ಕೈವಾರವೇ ಮಂಗಳ ಪಾಠವಮ್ಮ, ತ್ರಿಜಗನ್ನುತ್ತ ಗುರು ಕರ್ಣರಸದ ಕೈ ಧಾರೆಯಮ್ಮ ಅಂತ ಈಗ 4ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ಲಗ್ನ ಕಾಲದಾಗ ಜೀರಿಗೆ ಬೆಲ್ಲಗಳನ್ನು ವಧುವರರಿಗೆ ತಿನ್ನಿಸ್ತಾರೆ. ಮೊದಲು ವರನಿಗೆ ತಿನ್ನಿಸ್ತಾರೆ, ಆಮೇಲೆ ಪುನಃ ವಧುವಿಗೆ ತಿನ್ನಿಸ್ತಾರೆ, ಜೀರಿಗೆ ಬೆಲ್ಲ ತಿನ್ನಿಸ್ತಾರಂತ. ಯಾಕಂದ್ರೆ ಈ ಜೀರಿಗೆ ಬೆಲ್ಲಗಳು ವಧುವರರನ್ನು ಏಕತ್ವವನ್ನು ಮಾಡ್ತದಂತ ಜೀರಿಗೆ ಬೆಲ್ಲ. ಅದಕ್ಕಾಗಿ ವಧುವಿಗೆ ಮತ್ತು ಈ ಹುಡುಗಿಗೆ ಜೀರಿಗೆ ಬೆಲ್ಲ ಕೊಡ್ತಾರಂತ. ಇದು ವಧುವರರಿಗೆ ಇಬ್ಬರಿಗೆ ಏಕತ್ವ ಮಾಡುವಂಥದ್ದು ಅಂತ. ಅಲ್ಲಿ ಹೆಂಗದೋ ಇಲ್ಲಿ ಕೂಡ ಇಲ್ಲಿ ಏಕತ್ವ ಮಾಡುವಂಥದ್ದು ಏನು ಐತಪ್ಪ ಅಂತಂದ್ರೆ ಈ ಭಜನೆ ಅಂದರೆ ಯಾವುದು, ಗುರುವಿನ ಸೇವೆ ಮತ್ತು ಭಕ್ತಿ. ಈ ಭಕ್ತಿ, ಗುರುವಿನ ಸೇವೆ ಮತ್ತು ಭಕ್ತಿ ಇವೆರಡು ಜೀರಿಗೆ ಬೆಲ್ಲಿದ್ದಂಗೆ ಅಂತ ನೋಡ್ರಿ. ಈ ಜೀರಿಗೆ ಬೆಲ್ಲಿದ್ದಂಗೆ ಗುರುವಿನ ಸೇವೆ ಮತ್ತು ಭಕ್ತಿಯಿಂದ ಕೂಡಿಕೊಂಡು ಇಲ್ಲಿ ಜೀವರೂಪನಾಗಿದ್ದಂಥ ವಧು ನೋಡ್ರಿ, ಗುರುವಿನ ಸೇವೆ ಮತ್ತು ಭಕ್ತಿ ಇವೆರಡೂ ಕೂಡಿಕೊಂಡು ಜೀವರೂಪನಾಗಿದ್ದಂಥ ವಧು
ಪರಮಾತ್ಮ ರೂಪವಾಗಿದ್ದಂಥ ವರ ಇಲ್ಲಿ ಏಕತ್ವವನ್ನು ಹೊಂದುತ್ತಾರೆ. ಈ ರೀತಿಯಾಗಿ ಇರುವಂಥದ್ದು. ಮತ್ತೀಗ ಇಲ್ಲಿ ಮುಂದೆ ಮತ್ತೆ ಹೇಳ್ತಾರೆ, ಶಿಷ್ಯನ ಸರ್ವ ಪಾಪಗಳನ್ನು ನಾಶ ಮಾಡ್ತಕ್ಕಂಥದ್ದು ಯಾವುದು? ಅದು ದೀಕ್ಷಾ ಅಂತ ಹೇಳಿಸ್ಕೊಳ್ತದೆ. ಸರ್ವ ಪಾಪವನ್ನು ನಾಶ ಮಾಡುವಂಥ ಶಕ್ತಿ ಈ ದೀಕ್ಷೆ ಒಳಗಿರ್ತದೆ. ದೀಕ್ಷೆಯಲ್ಲಿ ಕೂಡ ಹಲವಾರು ರೀತಿಯಿಂದ ಅದಾವೆ, ಒಂದೇ ದೀಕ್ಷೆ ಅಲ್ಲ. ಯಾವುವು ಅಂತಂದ್ರೆ ಇಲ್ಲಿ ಸ್ಪರ್ಶ ದೀಕ್ಷಾ ಅಂತ ಹೇಳ್ತಾರೆ. ಈ ಕ್ಷಣ ನೋಡಿದ ತಕ್ಷಣವೇ ಅದು ಉಪದೇಶ ಕೊಡುವಂಥದ್ದು, ಅದು ಈ ಕ್ಷಣ ದೀಕ್ಷಾ ಅಂತ ಹೇಳ್ತಾರೆ. ಮತ್ತು ಮಂತ್ರ ಹೇಳಿಬಿಟ್ಟು ದೀಕ್ಷೆ ಕೊಡುವಂಥದ್ದು ಮಂತ್ರ ದೀಕ್ಷಾ ಅಂತ ಹೇಳ್ತಾರೆ. ಮತ್ತು ಜ್ಞಾನ ದೀಕ್ಷಾ ಅನ್ನುವಂಥದ್ದು. ಈ ರೀತಿ ಅನಂತ ಪ್ರಕಾರವಾದಂಥ ದೀಕ್ಷೆಗಳು ಅದಾವೆ. ಯಾವಾಗ ಜೀವನು ಜೀರಿಗೆ ಬೆಲ್ಲಗಳನ್ನು ಅಲ್ಲಿ ನೋಡ್ರಿ, ಈ ಜೀರಿಗೆ ಬೆಲ್ಲಗಳಿಂದ ಇಳಿಸಿಕೊಳ್ಳುವ ಸೇವಾ ಮತ್ತು ಭಕ್ತಿಗಳಿಂದ ಕೂಡಿಕೊಂಡಿರ್ತಾನೋ ಅದೇ ಸ್ವರೂಪ ಜ್ಞಾನ ಹೊಂದುವುದಕ್ಕೆ ಯೋಗ್ಯವಾದ ಸಮಯ ನೋಡ್ರಿ. ಅದು ಅರ್ಥ ಆಯ್ತಲ್ಲ? ಯಾವಾಗ ಜೀವಾತ್ಮ ಜೀರಿಗೆ ಬೆಲ್ಲಗಳಂತ ಇಳಿಸ್ಕೊಡ್ತಾವಲ್ಲ, ಯಾವ ಸೇವೆ ಮತ್ತು ಭಕ್ತಿ, ಇವು ಜೀರಿಗೆ ಬೆಲ್ಲ ಇದ್ದಂಗೆ ಇವು. ಇದರಿಂದ ಏನಾಗ್ತದೆ, ಯಾವಾಗ ಅದರಿಂದ ಕೊಡ್ತೋ ಅದೇ ಸ್ವಸ್ವರೂಪವನ್ನು ಹೊಂದುವುದಕ್ಕೆ ಯೋಗ್ಯವಾದಂಥ ಸಮಯ ಆಗ್ತದೆ ಅವೆರಡು ತೊಗೊಂಡಾಗ. ಅದಕ್ಕೆ ಸತ್ಪುರುಷರೆಲ್ಲರೂ ಜ್ಞಾನ ಹೊಂದುವಿಕೆ ಹೌದಂತ ಏನಂತಂದ್ರೆ, ಯಾಕಂದ್ರೆ ಹೌದು ಎಲ್ಲರೂ ಒಪ್ಪುವಂಥದ್ದೇ. ಯಾವಾಗ ಅಲ್ಲಿ ಶಿವಜೀವರ ಏಕತ್ವ ಆಯಿತು ಅಂತಂದಾಗ ಜ್ಞಾನ ಹೊಂದುತ್ತದೆ, ಅಲ್ಲಿ ಜ್ಞಾನ ಆಗುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಜ್ಞಾನ ಹೊಂದುವಿಕೆ ಹೌದಂತೇಳಿ ಎಲ್ಲ ಜನ. ಯಾಕಂತಾರೆ ಇಲ್ಲಿ ಕೂಡ ಅದು ಒಂದು ಈ ಮಂಗಳ ಪಾಠ ಆಗಿರುವಂಥದ್ದು. ಯಾಕಂದ್ರೆ ಹೌದು ಎಲ್ಲ ಸತ್ಪುರುಷರು ಕೂಡಿ ಇದು ಕರೆಕ್ಟ್ ಅಂತ ಹೇಳುವಂಥದ್ದು. ನಾವು ಇಂಥವನಿಗೆ ನಮ್ಮ ಕನ್ಯೆಯನ್ನು ಧಾರೆ ಎರೆದು ಕೊಟ್ಟಿವಂತ ಹೆಂಗೆ ನೀರು ಬಿಡ್ತಾರೋ ಲೌಕಿಕದಲ್ಲಿ, ನಾವು ಇದೀಗ ಹೆಣ್ಣನ್ನು ಕೊಟ್ಟಿದ್ದೀವಿ ಧಾರೆ ಎರೆದೀವಿ ಅಂತ ಅಲ್ಲಿ ನೀರು ಹೆಂಗೆ ಬಿಡ್ತಾರೋ ಇಲ್ಲಿ ಕೂಡ ಪರಮಾರ್ಥದಲ್ಲಿ ಏನು ಹೇಳ್ತಾರ, 3 ಲೋಕಗಳಿಂದ ಉಗಳಿಸಿಕೊಳ್ಳಲಿಕ್ಕೆ ಯೋಗ್ಯನಾದಂಥ ಯಾರು? 3 ಲೋಕಗಳಿಂದ ಹೊಗಳಿಸಿಕೊಳ್ಳಲಿಕ್ಕೆ ಯೋಗ್ಯವಾದಂಥ ಯಾರು? ಬ್ರಹ್ಮನಿಷ್ಠ ಸದ್ಗುರುವಿನ ಕೃಪೆ ಅನ್ನುವಂಥದ್ದು. ಬ್ರಹ್ಮನಿಷ್ಠ ಸದ್ಗುರುವಿನ ಕೃಪೆ ಅನ್ನುವಂಥ ರಸವೇ ಕೈ ಮೇಲೆ ನೀರೆರಿಯುವಂಥದ್ದು. ಈಗ ನೀರು ಹಾಕ್ತಾರೆ, ನಾವು ಕೊಟ್ಟಿವಿ ಮಗಳಿಗೆ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಮೇಲೆ ಇಟ್ಟೆ ನೀರು ಹಾಕ್ತಾರೆ ನೋಡ್ರಿ, ಆ ರೀತಿ ಇಲ್ಲಿ ಅಂಥ ಸದ್ಗುರುವಿನ ಕೃಪೆ ಅನ್ನುವಂಥ ರಸವೇ ಇಲ್ಲಿ ಕೈ ಮೇಲೆ ಹಾಕಿರುವಂಥ ನೀರು ಅಂತ ಹೇಳ್ತಾರೆ ಅವರು. ಇನ್ನು ನಿಬ್ಬಣ, ಮದುವೆ ಆದಮೇಲೆ ಮತ್ತೆ ನಿಬ್ಬಣ ಅಂದರೆ ಮೆರವಣಿಗೆ ಮಾಡ್ತಾರೆ ನೋಡ್ರಿ. ಮೆರವಣಿಗೆ ಮಾಡೋದು, ವಧು ಇವರನ್ನು ಮುಂದಿನ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಯಾವ ರೀತಿ ಅಂದರೆ ನಿಬ್ಬಣ ಅಂತಂದರೆ ಇನ್ನು ಮೆರವಣಿಗೆ ಮಾಡುವಂಥದ್ದು ಇರ್ತದೆ ನೋಡ್ರಿ. 5ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಮರೆವ ಶಿರದ ಅರಮನೆಯ ನಿಬ್ಬಣವೈ ತಂದಿದಮ್ಮ, ಕೊರತೆ ರಹಿತ ಶಂಭುಲಿಂಗನೇ ಮಧುವಳಿಗ ನಮ್ಮ, ಮರೆವೆದಿನಿ ಸಗಲದೆ ನೇಹವೆರಿಸಿ ಕೈ ಬಿಡಿದ ನಮ್ಮ, ನೆರೆದಿಯ ಮುತ್ತೈದೆ ಶರಣ ವಧು ನಿಜ ಕಾಣಿರಮ್ಮ ಅಂತ ಇದನ್ನೆಲ್ಲಿ ಹೇಳ್ತಾ ಇದ್ದಾರೆ. ಮೆರೆವಂದರೆ ಶೋಭಿಸುವಂತಹ, ಶಿರದ ಅರಮನೆ ಅಂದರೆ ಬ್ರಹ್ಮರಂಧ್ರ, ಶಿರದ ಅರಮನೆ ಅಂದರೆ ಈ ಬ್ರಹ್ಮರಂಧ್ರ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ವಿಚಾರಗಳು. ಮದುವೆಯಲ್ಲಿ ನಿಬ್ಬಣ ಅಂತಂದ್ರೆ ಬೀಗ್ರ ಸಮೂಹ ತಾನು ಎಲ್ಲಿ ಉಳ್ಕೊಂಡಿರ್ತಾರ ಆ ಮನೆಯಿಂದ ನಿಬ್ಬಣ ಬರುವಂಥದ್ದು. ಹಾಗೆ ಇಲ್ಲಿ ಕೂಡ ಯಾವುದಪ್ಪ ನಿಬ್ಬಣ ಎಲ್ಲಿಂದ ಬರ್ತದಂದ್ರೆ ಬ್ರಹ್ಮರಂಧ್ರ ಅನ್ನುವಂಥ ಅರಮನೆಯಿಂದ. ಅರಮನೆ ಯಾವುದಿಲ್ಲಿ? ಬ್ರಹ್ಮರಂಧ್ರ. ಆ ಬ್ರಹ್ಮರಂಧ್ರ ಅನ್ನುವಂಥ ಅರಮನೆಯಿಂದ ಸೋಹಂ, ಅದಕ್ಕೆ ಹೇಳ್ತಾರೆ ಸೋಹಂ, ಇದು ಭಾಳ ಮುಖ್ಯ ಇದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಸೋಹಂ ಅನ್ನುವಂಥ ವೃತ್ತಿ ರೂಪ ನಿಬ್ಬಣ ಬರುವಂಥದ್ದು ಆಗ್ತದೆ ನೋಡ್ರಿ. ಇಲ್ಲಿ ಬ್ರಹ್ಮರಂಧ್ರದಲ್ಲಿ ಸೋಹಂ ಅನ್ನುವಂಥ ವೃತ್ತಿ ರೂಪ ಏನು ಬರ್ತದಲ್ಲ ಅದು ನಿಬ್ಬಣ ಇಲ್ಲಿ. ಅದಕ್ಕೆ ಇದರಲ್ಲಿ ಭಾಳಷ್ಟು ಆಶ್ಚರ್ಯದಿಂದಿರಲು ಮತ್ತು ಯಾಕಂತಾರೆ ಇಲ್ಲಿ ಈ ಒಂದು ಪಾರಮಾರ್ಥದಲ್ಲಿ ನಿಬ್ಬಣ ಅಲ್ಲಿಂದ ಬರ್ತದೆ ಅಂತ ಹೇಳ್ತಾರೆ ಅವರು.
ಮತ್ತು ಇದರಲ್ಲಿ ಐಶ್ವರ್ಯದಿಂದಿರಲು ರೂಪದಿಂದಿರಲು ಕೂಡಿದ ಕೊರತೆ ಇಲ್ಲದ ಶಂಭುಲಿಂಗನೇ ಯಾರದಾರ? ಮದುಮಗ ಆಗಿದ್ದಾನೆ ಇಲ್ಲಿ. ಯಾರಾಗಿದ್ದಾರ? ಭಾಳ ಐಶ್ವರ್ಯದಿಂದ ಕೂಡಿದಂಥದ್ದನ, ರೂಪದಿಂದ ಕೂಡಿದಂಥದ್ದನ, ಕೊರತೆ ಇಲ್ಲದ ಶಂಭುಲಿಂಗನೇ ಮದುವಳಿಗನಾಗಿರುವಂಥದ್ದು, ಮದುಮಗ ಆಗಿರುವಂಥದ್ದು. ಇವನು ಮುತ್ತೈದೆಯಾದ ಶರಣನೆಂಬ, ಅರ್ಥ ಆಯ್ತಲ್ಲ, ಮುತ್ತೈದೆ ಅನ್ನುವಂಥ ಶರಣ ಇಲ್ಲಿ. ಆ ಶರಣನನ್ನುವಂಥ ಸ್ತ್ರೀಗಳನ್ನು ಪ್ರೇಮದಿಂದ, ಇಲ್ಲಿ ಯಾರು ಹೇಳ್ಯಾರ? ಮುಮುಕ್ಷು ಶರಣ, ಇದನ್ನು ತಿಳ್ಕೊಬೇಕಂತ ಕೂತ್ಕೊಂಡಂಥ ಶರಣನೇ ಇಲ್ಲಿ ಸತಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಮುತ್ತೈದೆಯಾದ ಶರಣನನ್ನುವಂಥ ಸ್ತ್ರೀಗಳನ್ನು ಪ್ರೇಮದಿಂದ ಪಾಣಿಗ್ರಹಣ ಮಾಡುವಂಥವನು ಅದನ್ನು ಈತ ನೋಡ್ರಿ. ಯಾರು? ಶಂಭುಲಿಂಗ. ಇಂಥ ಮದುವೆಯ ಸಂಭ್ರಮವನ್ನು ನೋಡುವಂಥರಾಗಿರಿ ಅಂತ ಹೇಳ್ತಾರೆ ನೋಡ್ರಿ. ಕೊರತೆ ಇಲ್ಲದ ಶಂಭುಲಿಂಗನೇ ಮದುವಳಿಗನಾಗಿರುವನು. ಇವನು ಮುತ್ತೈದೆಯಾದ ಶರಣನೆಂಬ ಸ್ತ್ರೀಗಳನ್ನು ಪ್ರೇಮದಿಂದ ಅಲ್ಲಿ ಕೈ ಹಿಡಿತಾನೆ. ಯಾರು ಕೈ ಹಿಡಿತಾರ? ಶಂಭುಲಿಂಗ. ಯಾರಿಗೆ? ಈ ಶರಣ ಸತಿ, ಶರಣನಿಗೆ. ಯಾಕಂದರೆ ಇದನ್ನೆಲ್ಲ ಮಾಡ್ಕೊಂಡು ಬಂದು ನೋಡ್ರಿ, ಅದಕ್ಕೆ ಇದು ಮದುವೆಯ ಸಂಭ್ರಮ ಅಂತ ಹೇಳಿದರು. ಕೊನೆಗೆ ಏನಾಯಿತು? ಶಿವ ಜೀವ, ಪರಮಾತ್ಮ, ಈ ಜೀವಾತ್ಮ ಏಕತೆ ಆಗುವಂಥದ್ದು ಇಲ್ಲಿ. ಅದಕ್ಕೆ ಪಾಣಿ ಅವಾಗ ಕೈ ಹಿಡಿತಾನ ಅಂತ ಅರ್ಥ. ಅವಾಗ ಕೈ ಹಿಡಿತಾನಂತ. ಇಲ್ಲಿ ಮದುವೆಯ ಸಂಭ್ರಮ, ಇಂಥ ಮದುವೆಯ ಸಂಭ್ರಮವನ್ನು ನೀವು ನೋಡ್ರಪ್ಪ ಅಂತ ಹೇಳಿದ್ರು ಅವರು. ಕೊನೆಗೆ ಯಾವ ರೀತಿ ಅಲ್ಲಿ ಗಂಡ ಹೆಂಡತಿ ಒಂದಾಗ್ತಾರೆ, ಇಲ್ಲಿ ಕೂಡ ಜೀವ ಮತ್ತು ಪರಮಾತ್ಮ ಒಂದಾಗುವಂಥದ್ದು, ಏಕತೆ ಆಗುವಂಥದ್ದು. ಈ ರೀತಿ ಸಂಭ್ರಮ ನೋಡಿರಿ ಅಂತ ಹೇಳ್ತಾರೆ. ಮತ್ತು ಲಿಂಗ ಪೂಜೆ ವಿಧಿಯ ಅನುಭವವನ್ನು ಈ ಮುಂದಿನ ವಿಚಾರದಿಂದ ಹೇಳ್ತಾರೆ. ಲಿಂಗ ಪೂಜೆ ವಿಧಿ, ಅದರ ಅನುಭವ ಕೂಡ ಹೇಳ್ತಾರೆ ಇಲ್ಲಿ. 25ನೇ ನುಡಿ ನೋಡೋಣ ಸ್ವಲ್ಪ. ಆವ ಪುಣ್ಯವೋ ಲಿಂಗ ಪೂಜೆ ವಿಧಿಯನು ಭಾವಬಹುದು ನರಜನ್ಮದೋಳು 1000 ಮುಖದೋಳು ಅರಸಿ ನೋಡಿ ನಿಗಮಾಗಮವಳಿಗಾಣದ ಸಾಧ್ಯವಿದು ಅಂತೆ. ಅಸಾಧ್ಯವಿದು ನೋಡ್ರಿ, ಭಾಳಷ್ಟು ವಿಶೇಷವಾಗಿ ಹೇಳ್ತಾರೆ. 1000 ಮುಖದೋಳು ಅಂದರೆ ಸಹಸ್ರ ಮುಖಗಳಿಂದ ಹುಡುಕಿ ನೋಡಿದರೂ ಕೂಡ 4 ವೇದಗಳು, ಈ ಕಾಮಿಕ ಮೊದಲಾದ 28 ಆಗಮಗಳು, ಈ 28 ಆಗಮಗಳ ಒಂದು ಸಮೂಹ, ಇವ್ಯಾವಕ್ಕೂ ಕಾಣದೇ ಇದ್ದಂತಹ ಆ ಲಿಂಗ ನೋಡ್ರಿ ಅಸಾಧ್ಯ, ಅಶಕ್ಯವಾಗಿರುವಂಥದ್ದು. ಅದಕ್ಕೆ ಶರಣನಾದಂಥವನು ಏನು ಮಾಡ್ಯದ? ಎಂಥ ಒಂದು ಅದ್ಭುತ ನೋಡ್ರಿ. ಎಷ್ಟು ಎಲ್ಲ ಕಡೆ ಹುಡುಕಿದ್ರೂ ಕೂಡ ಸಿಗದೇ ಇರುವಂಥ ಅಸಾಧ್ಯವಾಗಿರುವಂಥದ್ದು ಇದು. ಈ ಶರಣನಾದಂಥವ ಪತಿಯಾದ ಶಂಭುಲಿಂಗನಲ್ಲಿ ಏಕತ್ವ ಹೊಂದಿ ಅದರ ಸುಖವನ್ನು ಇದ್ದಾನಿತ. ಅದಕ್ಕೆ ಪುನಃ ಉತ್ಥಾನ ಸ್ಥಿತಿಯನ್ನು ಹೊಂದಿ ಅದರ ಸ್ಮರಣೆಯನ್ನು ಮಾಡ್ತಾನೆ. ಮತ್ತು ಸ್ವಲ್ಪ ಎಚ್ಚರಿಕೆ ಬಂದು ಆ ಒಂದು ಅನುಭವ ಮಾಡ್ಕೊಂಡು ನೋಡಿ ಎಂಥ ಒಂದು ಅದ್ಭುತ ಐತಿ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಇದು ಹೆಂಗಂದ್ರೆ ಅದು ಒಂದು ಲೌಕಿಕದ ಒಂದು ಮದುವೆಯ ಒಂದು ಸಂಭ್ರಮ ಇದ್ರೆ, ಈ ಪರಮಾತ್ಮದ ಕೂಡ ಒಂದು ಮದುವೆಯ ಸಂಭ್ರಮ ಇದು. ಅದಕ್ಕೆ ಎಂಥ ಒಂದು ಹೇಳ್ತಾರೆ ನೋಡ್ರಿ, 1000 ಮುಖದೋಳು ಸಹಸ್ರ ಮುಖದೋಳು, 1000 ಅಂದರೆ ಸಹಸ್ರ ಮುಖದೋಳು ಹುಡುಕಿ ನೋಡಿದರೂ ಕೂಡ 4 ವೇದಗಳು, 28 ಏನು ಆಗಮಗಳು, ಇವೆಲ್ಲ ಕಾಣದೇ ಇರುವಂಥದ್ದನ್ನು ಕಾಣುವಂಗಾಗ್ತದೆ ನೋಡ್ರಿ. ಏನು ಹೇಳ್ತಾರೆ? ಸಹಸ್ರ ಮುಖಗಳಿಂದ ಹುಡುಕಿ ನೋಡಿದರೂ ಕೂಡ 4 ವೇದಗಳು, 28 ಆಗಮಗಳು, ಈ ಸ್ವರೂಪವನ್ನು ಕಾಣದೆ ನೇತಿ ಅಂತ ಅಲ್ಲಿಗೆ ಬಿಟ್ಟು ನಿಂತ ವಸು. ಅದಕ್ಕೆ ನಾವು ಪರಮಾತ್ಮನ ಹತ್ರ ಹೋಗ್ತೀವಲ್ಲ, ಹೋಗಿ ನಮಸ್ಕಾರ ಮಾಡ್ತಾರೆ ಗರ್ಭಗುಡಿ ಒಳಗೆ. ಯಾಕಂದ್ರೆ ಹಿಂದಕ್ಕೆ ಬರ್ತಾರೆ ಕೆಲವ್ರು ನೋಡಬೇಕು, ಹಿಂಬ್ರಿಕಿಲೆ ಬರ್ತಾರೆ ನೋಡ್ರಿ, ಹಿಂದಕ್ಕೆ ಹಿಂಗೆ ಬರ್ತಾರೆ. ಹಿಂದಕ್ಕೆ ಯಾಕೆ ಬರ್ತಾರೆ ಅಂದ್ರೆ ಆ ಕಡೆ ಮುಂದಕ್ಕೆ ಹೋಗಂಗಿಲ್ಲ. ಇಲ್ಲಿ ತೋರಿಸಿದ್ವು ಎಲ್ಲ ವೇದಗಳು ಎಲ್ಲ ಹಿಂಗೆ ತೋರಿಸಿದ್ವು. ದೇವ್ರ ಪರಮಾತ್ಮನ ಹಿಂಗೆ ತೋರಿಸಿ ಹಿಂದಕ್ಕೆ ಬಂದಾವ, ಮುಂದಕ್ಕೆ ಹೋಗೋಕ್ಕಾಗಿಲ್ಲ. ಅವಕ್ಕೆ ಎಲ್ಲಷ್ಟಕ್ಕೂ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂಗೆ ತೋರಿಸ್ತಾವೆ ಹಿಂದಕ್ಕೆ ಬರ್ತಾವೆ. ಅದಕ್ಕೆ ಅದೇ ರೀತಿ ದೇವ್ರ ಗರ್ಭಗುಡಿ ಒಳಗೆ ಹೋದಾಗ ಒಬ್ಬ ವ್ಯಕ್ತಿ ಹಿಂದಕ್ಕೆ ಬರ್ತಿರ್ತಾನೆ, ಯಾಕಂದ್ರೆ ಅಲ್ಲಿ ಮುಂದಕ್ಕೆ ಹೋಗೋಕ್ಕಾಗಂಗಿಲ್ಲ ಅಲ್ಲಿ. ಅದಕ್ಕೆ ಅಲ್ಲಿಗೆ ಹೋಗೋಕೆ ಅವು ತಾಕತ್ತು ಇಲ್ಲ ಅಲ್ಲಿ. ಈ 4 ವೇದಗಳು, 28 ಆಗಮಗಳು ಸಹ ಅದರ ಸ್ವರೂಪವನ್ನು ಕಾಣದೆ ನೇತಿ ಅಂತ ಅಲ್ಲಿಗೆ ನಿಂತು ಬಿಟ್ಟಾವು.
ಯಾಕಂದ್ರೆ ಆ ಸ್ವರೂಪ ನೋಡ್ರಿ ಭಾಳಷ್ಟು ಅದ್ಭುತ. ಮನಸ್ಸಿಗೂ ವಾಣಿಗೂ ಅತೀತವಾಗಿರುವಂಥದ್ದು ಐತೆ ಅದು. ಹೇಳಕ್ಕೂ ಬರೋಂಗಿಲ್ಲ, ಕೇಳಕ್ಕೂ ಬರೋಂಗಿಲ್ಲ, ಮುಂದಕ್ಕೆ ಹೋಗೋಕ್ಕೆ ಆಗಂಗಿಲ್ಲ, ಅಲ್ಲಿಗೆ ಸ್ತಬ್ಧ. ಆ ಕಡೆಗೆ ಮುಂದಕ್ಕೆ ಹೋಗೋಕ್ಕೆ ಆಗಂಗಿಲ್ಲ, ಅಲ್ಲಿ ಸ್ತಬ್ಧ ಆಗಿರುವಂಥದ್ದು. ಅದಕ್ಕೆ ಮಾತು ಮನಗಳಿಂದ ಅತ್ತತ್ತ ಮೀರಿದ ನೋಡಿ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ. ಅದು ಅಂಥ ಜ್ಯೋತಿ. ಇದು ಮನಸ್ಸಿಗೂ ನಿಲುಕದೇ ಇರುವಂಥದ್ದು, ವಾಣಿಗೂ ನಿಲುಕದೇ ಇರುವಂಥದ್ದು, ಇದು ಅತೀತವಾಗಿರುವಂಥದ್ದು. ಮನಸ್ಸು ವಾಣಿಗೆ ಅತೀತವಾಗಿರುವಂಥದ್ದು. ಇಂಥ ಯಾವ ಪರಬ್ರಹ್ಮ ರೂಪವಾಗಿದ್ದಂಥ ಲಿಂಗದ ಒಂದು ಪೂಜೆ ವಿಧಿಯು ಅನಂತ. ಅಂದರೆ ಅದಕ್ಕೆ ಇಷ್ಟಿಷ್ಟಂತ ಹೇಳೋಕ್ಕಾಗಂಗಿಲ್ಲ. ಇಂಥ ನಿಶ್ಚಯಾತ್ಮಕ ಜ್ಞಾನವು ಮನುಷ್ಯ ಜನ್ಮದಲ್ಲಿ ಆಗುವಂಥದ್ದು. ಬಾಬಾ ನೋಡ್ರಿ, ಇಷ್ಟೆಲ್ಲಕ್ಕೂ ಯಾವುದಕ್ಕೂ ಆಗದೇ ಇರುವಂಥದ್ದು ಈ ಮನುಷ್ಯನ ಜನ್ಮದಲ್ಲಿ ಆಗುವಂಥದ್ದು ಯಾವ ಪುಣ್ಯದ ಫಲವೋ ಯಾವ ನೋಡ್ರಿ, ಎಂಥ ಒಂದು ಅದ್ಭುತ ಇದನ್ನು ತಿಳ್ಕೊಬೇಕು. ಎಷ್ಟು ಒಂದು ವೇದಗಳಿಗೆ ಕೂಡ ನಿಲುಕದೆದ್ದು, ಆಗಮಗಳಿಗೆ ನಿಲುಕದೇ ಇರುವಂಥದ್ದು. ಇವೆಲ್ಲ ಯಾವಕ್ಕೂ ನಿಲುಕದೆ, ಮಾತು ಮನಗಳಿಂದ ಅತ್ತತ್ತ ಮೀರಿ ಯಾವಕ್ಕೂ ನಿಲುಕದೇ ಇರುವಂಥದ್ದು ನೋಡ್ರಿ ಈ ವಸ್ತು, ಪರವಸ್ತು. ಅದಕ್ಕೆ ಇಂಥ ಲಿಂಗ ಪೂಜೆ ಅನಂತ, ಭಾಳಷ್ಟು ಅನಂತ ಐತದು. ಹಿಂಗೆ ನಿಶ್ಚಯಾತ್ಮಕ ಜ್ಞಾನ ಮನುಷ್ಯನ ಜನ್ಮದಲ್ಲಿ ಆಗುವಂಥದ್ದು. ಇದು ಯಾವ ಜನ್ಮದ ಪುಣ್ಯ ಅಂತ ಹೇಳಿ ನಾನು. ಈಗ ಒಂದನ್ನು ನುಡಿಯಲ್ಲಿ ಹೇಳ್ತಾರೆ, ಮೊದಲು ಲಿಂಗದ ಜ್ಞಾನ, ಆಮೇಲೆ ಧ್ಯಾನ, ನಂತರ ನೋಡುವುದು, ಹಸ್ತದಲ್ಲಿ ಇಟ್ಟುಕೊಳ್ಳುವಂಥದ್ದು. ಈ ರೀತಿ ನಿಯಮವನ್ನು ಈ ಮುಂದಿನ ಪದ್ಯದಿಂದ ಹೇಳ್ತಾರೆ ಅವರು. ಮೊದಲು ಲಿಂಗದ ಕಳೆಯನ್ನು ಭಾವಿಸುವ ರತಿ, ಹೃದಯದೋಳು ಒಡಗೂಡಿ ನೆನೆವ ರತಿ, ಸದಾಮಳ ಲೋಚನದೋಳು ನಿಟ್ಟಿಸುವ ರತಿ, ಒದವಿ ಕರದೋಳು ಇಂಬಿಡುವ ರತಿ ಅಂತ ಹೇಳ್ತಾರೆ. ನೋಡ್ರಿ ಪರಮಾತ್ಮ ಹೆಂಗದನಪ್ಪ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಪರಮಾತ್ಮ ಸಗುಣ ನಿರ್ಗುಣ ಎರಡು ರೂಪದಿಂದ ಅದ. ನೀರೈತೆ, ನೀರು ನಿರ್ಗುಣ. ಅದೇ ಮಂಜಾಗಿತ್ತು, ಗಟ್ಟಿಯಾಗಿತ್ತು, ಐಸಾಗಿತ್ತು ಅಂದರೆ ಅದು ಸಗುಣ ಆಗ್ತದೆ. ಸಗುಣ ರೂಪದಿಂದ ನಾದವೇ ಲಿಂಗದ ಕೆಳಗಿನ ಪೀಠ ಆಯಿತು. ನೋಡ್ರಿ, ಸಗುಣ ರೂಪದಿಂದ ನಾದವೇ ಪರಮಾತ್ಮ ಹೆಂಗದಾನ, ಸಗುಣ ನಿರ್ಗುಣ ಎರಡು ರೂಪದಿಂದ ಅದಾನ. ಆವಾಗ ಸಗುಣ ರೂಪದಿಂದ ನಾದವೇ ಏನಾಯಿತು, ಲಿಂಗದ ಕೆಳಗಿನ ಪೀಠ ಆಯ್ತು ಅಂತ ನೋಡ್ರಿ. ನಾದರೂಪ, ನಾದರೂಪದಿಂದ ಏನಾಗ್ತದೆ, ಸಗುಣ ರೂಪದಿಂದ ನಾದವೇ ಲಿಂಗದ ಕೆಳಗಿನ ಪೀಠ ಆಯಿತು. ಅದೇನಿಸ್ತು, ಬ್ರಹ್ಮ ಅಂತ ಇಳಿಸ್ಕೊಂತು. ನೋಡ್ರಿ ಭಾಳ ವಿಶೇಷ ಅದಾವ. ಅದೇನಾಯಿತು, ಬ್ರಹ್ಮ ಅಂತ ಅನಿಸ್ಕೊಂತು. ಮತ್ತು ಬಿಂದುವಿನ ನಡುವಿನ ಗೋಮುಖದಂತಿರುವ ಜಾಲ್ರಿ, ಲಿಂಗಕ್ಕಾತ ನೋಡಿ ಜಾಲ್ರಿ ಅದಲ್ಲ, ಅದು ಜಾಲ್ರಿ ಆಯಿತು. ಬಿಂದು ನಾದ ಬಿಂದು ಅಂತಾರಲ್ಲ, ಅದು ಮಧ್ಯದ್ದು, ಅದು ಗೋಮುಖದಂತಿರುವಂಥ ಜಾಲ್ರಿ ಆಯಿತು. ಇದು ಏನು ಅನ್ಸ್ಕೊಂತು, ವಿಷ್ಣು ಅನ್ಸ್ಕೊಂತು. ಕೆಳಗಿನ ಭಾಗ ಬ್ರಹ್ಮ ಅನ್ಸ್ಕೊಂತು, ಮಧ್ಯದ ಭಾಗ ವಿಷ್ಣು ಅನ್ಸ್ಕೊಂತು. ಮತ್ತು ಕಳ, ನಾದ ಬಿಂದು ಕಳ, ಇದು ಮೇಲಿನ ಲಿಂಗ ಐತೆ ನೋಡ್ರಿ, ಮ್ಯಾಲ ಲಿಂಗ ಇರುವಂಥದ್ದು. ಮೂರು ಭಾಗ ಅದಾವೆಲ್ಲ ಲಿಂಗ, ಬ್ರಹ್ಮ ವಿಷ್ಣು ಮಹೇಶ್ವರ, ಅದು ಒಂದು ಸೂಚನೆ ಅದು. ಹಂಗಾಗಿ ಕಳ ಇದು ಮೇಲಿನ ಲಿಂಗ ಐತೆ ನೋಡ್ರಿ. ಇದುವೇ ಏನು ಅನ್ಸ್ಕೊಂತಿದ್ದು, ರುದ್ರ ಅಂತ ಅನ್ಸ್ಕೊಂತ ನೋಡ್ರಿ, ರುದ್ರ. ಇನ್ನು ನಿರ್ಗುಣ ರೂಪದಿಂದ ನೋಡ್ರಿ, ಈ ಸಗುಣ ರೂಪದಾಗ ಹಿಂಗದವ ಅಂತ ಹೇಳಿದ್ರು ಅವರು. ಬ್ರಹ್ಮ ವಿಷ್ಣು ಮಹೇಶ್ವರ, ಕೆಳಗಿಂದ ಬ್ರಹ್ಮ, ಮಧ್ಯದ ವಿಷ್ಣು, ಮೇಲ್ಗಡೆ ಲಿಂಗ ಕಾಣ್ತಲ್ಲ ಅದು ರುದ್ರ. ಮತ್ತು ಇನ್ನು ನಿರ್ಗುಣ ರೂಪದಿಂದ ಭಾಳ ಸೂಕ್ಷ್ಮ ಅದಾವ ವಿಚಾರಗಳು, ಭಾಳ ಸೂಕ್ಷ್ಮ ಅದಾವ ನೋಡ್ರಿ. ತಾತವ್ರು ಹೇಳ್ತಿದ್ರು ಭಾಳ ಸೂಕ್ಷ್ಮ ಇರ್ತಾವೆ ವಿಚಾರಗಳು, ಯಾರಿಗೆ ಏಟಿಟ್ಟು ಹತ್ತದನ್ನು ನೋಡ್ರಿ, ನಿಮ್ಗೆ ಬಿಟ್ಟದ್ದು ಅಂತಿದ್ರು ನೋಡ್ರಿ. ಅದು ಭಾಳ ಯಾರು ಭಾಳ ಶ್ರದ್ಧೆಯಿಂದ ಅದು ಮಾಡ್ತಾರೆ. ಒಂದು ಇವು ಹೆಂಗದಾವಂತ ಒಂದೊಂದು ಶಬ್ದಗಳು ಟಚ್ ಆದವು ಅಂದ್ರೆ ಅವು ಮತ್ತೆ ನಮ್ಮಿಂದ ಹೋಗಂಗಿಲ್ಲ, ಬಿಟ್ಟು ಅವು ಕುಂತು ಬಿಡ್ತಾವೆ, ಚಂದ ತಿಳಿದು ಬಿಡ್ತಾವೆ. ಅದು ಟಚ್ ಆಗ್ಬೇಕು, ಹಾರ್ಟಿಗೆ ಟಚ್ ಆಗ್ಬೇಕು ಅವು ವಾಕ್ಯಗಳು. ಅಂದ್ರೆ ಭಾಳ ಅದ್ಭುತ. ಅದಕ್ಕೆ ಇಲ್ಲಿ ಕೂಡ ಸಗುಣ ರೀತಿಯಿಂದ ಈ ಬ್ರಹ್ಮ ವಿಷ್ಣು ಮಹೇಶ್ವರದ ಲಿಂಗಂತ ಹೇಳಿದ್ರು. ಈಗ ಇನ್ನು ನಿರ್ಗುಣ ರೂಪದಲ್ಲಿ ಏನಪ್ಪ ಹೆಂಗೈತೆ, ಯಾವ ರೀತಿ ಗೋಚರ ಆಗ್ತಾನ ನಿರ್ಗುಣ ರೂಪದಿಂದ ಶಿವ ಪರಮಾತ್ಮ, ಹೆಂಗೆ ಆ ಪರಮಾತ್ಮ ನಿರ್ಗುಣ ರೂಪದಿಂದ ನಮ್ಮೊಳಗೆ ಹೆಂಗೆ ಕಾಣ್ತಾನ ಅಂತಂದ್ರೆ ಹೇಳ್ತಾರೆ ನೋಡ್ರಿ. ನಾದ ಬಿಂದು ಕಳ ಅಂತ ಹೇಳ್ಯಾರಿಲ್ಲ, ನಾದ ಬಿಂದು ಕಳಾತೀತಂ.
ಏನು ಹೇಳ್ತಾರೆ ಇಲ್ಲಿ, ಈ ನಾದದಿಂದ ಕಿವಿಯಲ್ಲಿ ನಿರ್ಗುಣ ರೂಪವಾದಂಥ ಪರಮಾತ್ಮ ನಾದ ರೂಪದಿಂದ ಕಿವಿಯಲ್ಲಿ, ಮತ್ತು ಪ್ರಕಾಶ ನೋಡ್ತೀವಲ್ಲ ಬೆಳಕು, ಪ್ರಕಾಶ ರೂಪದಿಂದ ನೇತ್ರದಲ್ಲಿ, ಮತ್ತು ಜ್ಞಾನದಿಂದ ಹೃದಯದಲ್ಲಿ. ಈ ರೀತಿಯ ಗೋಚರ ಆಗ್ತಾನೆ ನಿರ್ಗುಣ ರೂಪದಿಂದ, ಈ ಥರ ಗೋಚರ ಆಗ್ತಾನೆ. ಮತ್ತು ಈ ಮೊದಲ ಫಸ್ಟಿಗೆ ಈ ಪರಬ್ರಹ್ಮಲಿಂಗದ ಲಕ್ಷಣವನ್ನು ಜ್ಞಾನ ಮಾಡಿಕೊಳ್ಳುವಂಥದ್ದು ಅದು ಪ್ರೇಮ. ಅದನ್ನೇ ಶುದ್ಧವಾಗಿ ಮನಸ್ಸಿನಿಂದ ಕೂಡಿ ಧ್ಯಾನ ಮಾಡುವಂಥದ್ದು ಪ್ರೇಮ. ನೋಡ್ರಿ ಅದ್ಭುತವಾಗಿ ಹೇಳ್ತಾರೆ ಅವರು. ಏನು ಹೇಳ್ತಾ ಇದ್ದಾರೆ, ಜ್ಞಾನ ಮಾಡಿಕೊಳ್ಳುವ ಪ್ರೇಮ, ಲಿಂಗದ ಲಕ್ಷಣವನ್ನು ಜ್ಞಾನ ಮಾಡಿಕೊಳ್ಳುವಂಥದ್ದು ಪ್ರೇಮ ಆಗ್ತದೆ. ಅದನ್ನೇ ಶುದ್ಧವಾದ ಮನಸ್ಸಿನಿಂದ ಕೂಡಿ ಧ್ಯಾನಿಸುವುದು ಅದು ಪ್ರೇಮ ಅಂತ ಅನ್ಸ್ಬೋದು. ಆಮೇಲೆ ಈ ಜ್ಞಾನ ದೃಷ್ಟಿಯಿಂದ ನೋಡುವ ಪ್ರೇಮ ಚೆನ್ನಾಗಿ ಈ ಶುಚಿ ಇರ್ತದೆ ನೋಡ್ರಿ, ಶುಚಿತ್ವ ಹಸ್ತದ ಸ್ವಚ್ಛವಾದ ಹಸ್ತದಿಂದ ಪೂರ್ಣವಾಗಿ ಇಡುವಂಥ ಪ್ರೇಮ. ಇದು ಯಾವ ಪುಣ್ಯದ ಫಲವು ಅಂತ ಹೇಳ್ತಾರೆ. ಈ ರೀತಿಯಾಗಿರುವಂಥದ್ದು, ಧ್ಯಾನಿಸುವಂಥದ್ದು, ಜ್ಞಾನ ದೃಷ್ಟಿಯಿಂದ ನೋಡುವಂಥದ್ದು, ಅದು ಶುಚಿತ್ವದಿಂದ ಕೂಡಿದ ಹಸ್ತದಲ್ಲಿ ಇಟ್ಕೊಳ್ಳುವಂಥದ್ದು. ಇದು ಯಾವ ಜನ್ಮದ ಪುಣ್ಯಪ ಅಂತ ಕೂಡ ಹೇಳ್ತಾರೆ ಅವರು. ಈಗ ಎರಡನೇ ನುಡಿಯಲ್ಲಿ ಹೇಳ್ತಾರೆ ಅವರು. ಸ್ನಾನ ಮಾಡಿಸುವಂಥದ್ದು, ವಸ್ತ್ರವನ್ನು ಉಡಿಸುವಂಥದ್ದು, ಗಂಧ ಮೊದಲಾದವುಗಳನ್ನು ತೊಡಿಸುವಂಥದ್ದು ಲಿಂಗಕ್ಕೆ, ಅದ್ರ ಬಗ್ಗೆ ಹೇಳ್ತಾರೆ ಅವರು ಎರಡನೇ ನುಡಿಯಲ್ಲಿ. ಅರುಷ ರಸದೋಳು ಮಜ್ಜನ ವೆರೆವಿಂಪು, ಪರಮ ವಸ್ತ್ರ ಗಂಧಾಕ್ಷತೆ ಗೂಡುವವಿಂಪು, ಪರಿಮಳ ವ್ಯಸಲ ಅಲರನು ಸಿಂಗರಿಸುವಿಂಪು, ವರ ಧೂಪಾರತಿಗಳ ನೆತ್ತುವಿಂಪು ಅಂತ ಹೇಳ್ತಾರೆ. ಮತ್ತು ಈ ಲಿಂಗಕ್ಕೆ ಸ್ನಾನ, ಆನಂದದಿಂದ ಲಿಂಗಕ್ಕೆ ಸ್ನಾನ ಮಾಡಿಸುವಂಥದ್ದು, ಮತ್ತು ವಸ್ತ್ರಗಳನ್ನು ಒಚ್ಚುವಂಥದ್ದು, ಗಂಧವ ಅಕ್ಷತೆಗಳನ್ನು ಹಾಕುವಂಥದ್ದು, ಆಮೇಲೆ ಸುಗಂಧಯುಕ್ತವಂಥ ಪುಷ್ಪಗಳನ್ನು ಹೇರಿಸುವಂಥದ್ದು, ನಂತರ ಧೂಪಾರತಿಯನ್ನು ಮಾಡುವಂಥದ್ದು. ಇವೆಲ್ಲ ಮಾಡ್ತೀವಿ ಅಂತಂದರೆ ಇದು ಯಾವ ಜನ್ಮದ ಪುಣ್ಯಪ್ಪ ಅಂತ ಹೇಳುತ್ತಾರೆ. ಈ ರೀತಿ ಮಾಡೋದ್ರಿಂದ ಯಾವ ಜನ್ಮದ ಪುಣ್ಯವೋ ನನಗೆ ತಿಳಿಯವಲ್ದಪ್ಪ ಅಂತ ಹೇಳುವಂಥದ್ದಿದೆ. ಮತ್ತು ಇವಾಗ ಹೇಳ್ತಾರೆ ಅವರು ಯಾವ ರೀತಿ ಅಂತಂದ್ರೆ ಮೂರನೇ ನುಡಿಗೆ ಹೇಳ್ತಾರೆ. ರಸ ಮೊಸರುವ ಸವಿಗಳ ನೂಡುವವನು ಅನುರಾಗ, ವ್ಯಸವ ತಾಂಬೂಲವನ್ನು ನೀಡುವನು ಮತ್ತು ಅನುರಾಗ, ಮಿಸಿನಿಯ ಛತ್ರ ಚಾಮರವ ನಿಕ್ಕುವನು ಅನುರಾಗ, ಒಸೆದು ದರ್ಪಣವನ್ನು ವಿಡಿವನು ಅನುರಾಗ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ಅನುರಾಗ ಅಂದರೆ ಪ್ರೀತಿ. ರಸ ಮೊಸರುವ ಅಂತಂದ್ರೇನು, ರುಚಿ, ಭಾಳಷ್ಟು ರುಚಿ ಸುರಿಸುವಂಥದ್ದು. ಈಗ ಒಂದೇ ಸಮನೆ ಮಧುರ ರಸ ತಟತಟನೆ ಸೋರುವ ಸವಿಯದ ಪಕ್ವಾನ್ನಗಳನ್ನು ಉಣಿಸುವ ಪ್ರೀತಿ ಅಂತಂದ್ರೆ, ಒಂದೇ ಸಮ ಮಧುರ ರಸ ತಟತಟನೆ ಸೋರುವಂಥ ಸವಿಯದ ಈ ಪಕ್ವಾನ್ನಗಳನ್ನು ಉಣಿಸುವಂಥ ಪ್ರೀತಿ ಇರುವಂಥದ್ದು. ಆಮೇಲೆ ಎಲೆ ಅಡಿಕೆಗಳನ್ನು ಕೊಡುವಂಥ ಪ್ರೀತಿ, ಅಲ್ಲಿ ಮಧುರತನದಿಂದ ಅಲ್ಲಿ ಊಟ ಮಾಡಿಸುವಂಥದ್ದು, ನಂತರ ಎಲೆ ಅಡಿಕೆಗಳನ್ನು ಕೊಡುವಂಥ ಪ್ರೀತಿ, ಬಂಗಾರದ ಛತ್ರಿಯನ್ನು ಎತ್ತಿ ಹಿಡಿಯುವಂಥದ್ದು, ಚಾಮರಗಳನ್ನು ಬೀಸುವಂಥ ಪ್ರೀತಿ, ನಂತರ ಕನ್ನಡಿಯನ್ನು ತೋರಿಸುವ ಪ್ರೀತಿಯು ಇದು ಯಾವ ಜನ್ಮದ ಪುಣ್ಯ ಈ ಲಿಂಗಕ್ಕೆ ಮಾಡುವಂಥದ್ದು ಅಂತ ಹೇಳ್ತಾರೆ ಅವರು. ಲಿಂಗಕ್ಕೆ ಇದೆಲ್ಲ ಮಾಡ್ತೀವಿ ಅಂತಂದ್ರೆ ಯಾವ ಜನ್ಮದ ಪುಣ್ಯಪ್ಪ ಅನ್ನುವಂಥದ್ದು. ಮತ್ತು ನಾಲ್ಕನೇ ನುಡಿಯಲ್ಲಿ ಹೇಳ್ತಾರೆ, ಕೂಡೆ ಬಿಜ್ಜಣಿಗೆ ನೋಡಿ ಬೀಸುವ ಲೇಸು, ನಾಡೆ ನಮಿಸಿ ಲಲ್ಲೆಗೆರೆವ ಲೇಸು, ಮೂಡುವ ತನು ಪುಳಕದೋಳು ಪಾಡುವ ಲೇಸು, ನೋಡುತ್ತಾನಂದ ಆನಂದ ಸುರಿಸುವ ಲೇಸು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಆನಂದಾಶ್ರು. ಕೂಡೆ ಅಂದರೆ ತಕ್ಷಣದಲ್ಲೇ ಅನ್ನುವಂಥದ್ದು. ಬಿಜ್ಜಣಿಗೆ ಯಾಕಂದರೆ ಬಿಜ್ಜಣಿಗೆ ಅಂತಾರೆ ಬೀಸಣಿಕೆ, ಈ ನೋಡಿ ಬೀಸುವಂಥದ್ದು, ನೋಡಿ ಬೀಸುವ ಯೋಗ್ಯತೆ. ಮತ್ತು ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳು, ಯಾಕಂದರೆ ನಮಸ್ಕಾರ ಮಾಡಿ ಆ ಪ್ರೀತಿಯನ್ನು ತೋರಿಸುವಂಥದ್ದು, ಈ ರೀತಿಯಾಗಿ ದೇಹದಲ್ಲಿ ರೋಮಾಂಚನಗಳಿಂದ ಕೂಡಿಕೊಂಡು ಹಾಡುವ ಯೋಗ್ಯತೆ, ಹಾಡುವಂಥದ್ದಾಗಿರ್ಬೋದು. ಈ ಪರಬ್ರಹ್ಮಲಿಂಗವನ್ನು ನೋಡುತ್ತಾ ಆನಂದವಾದಂಥ ಕಣ್ಣೀರು ಕೆಲವು ಹೋಗ್ತಿರ್ತಕ್ಕಂಥ ಪರವಶ ಆದಾಗ
ಎಲ್ಲ ನಾವು ಕೆಲವೊಂದೊಂದು ಕಡೆ ಇದು ಮಾಡಿದಾಗ ಅಲ್ಲಿ ಪರವಶತೆ ಜಾಸ್ತಿ ಆದ ಕಣ್ಣೀರು ಹೋಗುವಂಥದ್ದು, ಮೈ ರೋಮಾಂಚನ ಆಗುವಂಥದ್ದು, ದಪ್ಪನಂತ ಬೀಳುವಂಥದ್ದು ಇವೆಲ್ಲ ನಡೀತಾವೆ. ಈ ರೀತಿಯಾಗಿ ಆನಂದವಾದಂಥ ಕಣ್ಣೀರು ಉದುರಿಸುವ ಯೋಗ್ಯತೆಯು ಇವೆಲ್ಲ ಆಗ್ತಾವೆ ನೋಡ್ರಿ. ಯಾಕಂದ್ರೆ ಭಾಳಷ್ಟು ಆ ಭಕ್ತಿ ಸ್ಥಿತಿಯಲ್ಲಿ ಹೋದಾಗ ಇವೆಲ್ಲ ಆಗ್ತಾವೆ. ಆದಾಗ ಇದು ಯಾವ ಜನ್ಮದ ಪುಣ್ಯ, ಇವೆಲ್ಲ ಅನುಭವಕ್ಕೆ ಬರ್ತಾವೆ. ಯಾವಾಗ ಅನುಭವಕ್ಕೆ ಬರ್ತಾವಂದ್ರೆ ನಾವು ಇವನ್ನ ಶ್ರದ್ಧೆಯಿಂದ ಈ ವಿಚಾರ ಮಾಡಿ ನಾವು ಈ ಮಾರ್ಗದಲ್ಲಿ ಹೋಗ್ಬೇಕಾದಾಗ ಭಾಳಷ್ಟು ಅನುಭವಗಳು ಬರ್ತಾವೆ, ಎಲ್ಲರಿಗೆ ಬರ್ತಾವೆ. ಅವಾಗೇ ಬಂದಿದ್ರಿ ನಮಗೆ ಬರಂಗಿಲ್ಲ ಅಂತಲ್ಲ, ಈಗೂ ಕೂಡ ನಿನ್ನ ಮನಸ್ಸು ಅಂತಃಕರಣ ಪರಿಶುದ್ಧವಾಗಿ ಇಟ್ಕೊಂಡು ಈ ಮಾರ್ಗದಲ್ಲಿ ಹೋದಾಗ ಖಂಡಿತ ಎಲ್ಲ ಅನುಭವಗಳು ಬರ್ತಾವೆ. ಈಗ ಅಣಿಮ ಮಹಿಮ ಗರಿಮ ಲಗಿಮ ಪ್ರಕಾಮ್ಯ ಈ ಶತ್ವ ವಶಿತ್ವ ಅಂತ ಏನು ಅದಾವಲ್ಲ, ನಮಗೆ ಕೆಲವೊಂದೊಂದು ಅನುಭವಕ್ಕೆ ಬರ್ತಾವೆ. ಈ ಒಂದು ಮಾರ್ಗದಲ್ಲಿದ್ದಾಗ ಭಾಳಷ್ಟು ಹೆಂಗಾಗಬೇಕು, ಅಂತಃಕರಣ ಭಾಳ ಪರಿಶುದ್ಧಾಗಿರ್ಬೇಕು. ಈಗ ನಮ್ಮ ಶರೀರ ಹಿಟ್ಟೆ ಕಾಣ್ತದೆ, ಕೆಲವು ಸಲ ಬ್ರಹ್ಮಾಂಡದಷ್ಟು ಆದಂಗೆ ಆಗಿಬಿಟ್ಟಿರ್ತದೆ, ಅಷ್ಟು ಭಾರ ಆದಂಗೆ ಆಗಿಬಿಟ್ಟಿರ್ತದೆ. ಯಾಕಂದರೆ ಆ ದಾರಿಯಲ್ಲಿ ಹೋದರಿಗೆ ಇವೆಲ್ಲ ಅರ್ಥ ಆಗ್ತದೆ. ಅಂದರೆ ಅದೇ ಮಾರ್ಗದಲ್ಲಿದ್ದು ಹಾಗಿದ್ದಾಗ ಇವೆಲ್ಲ ಅನುಭವಕ್ಕೆ ಬರ್ತಾವೆ. ಅದಕ್ಕೆ ಇಲ್ಲಿ ಕೂಡ ಇಂಥ ಒಂದು ವಿಚಾರದಲ್ಲಿ ಇಷ್ಟೆಲ್ಲ ನಮಗೆ ಅನುಭವಗಳಾಗ್ತಾವೆ. ಅಂದರೆ ಈ ಮನುಷ್ಯನ ಒಂದು ಜನ್ಮಕ್ಕೆ ಬಂದ ಮೇಲೆ ಇವೆಲ್ಲ ನಾವು ಪಡ್ಕೊಂಡಾಗ ಇಂಥ ಒಂದು ಯಾವ ಜನ್ಮದ ಪುಣ್ಯದ ಫಲವೋ ತಿಳಿತಾ ಇಲ್ಲ ನನಗೆ ಅಂತ ಹೇಳುವಂಥದ್ದು. ಮತ್ತು ಈಗ 5ನೇ ನುಡಿ ನೋಡೋಣ. ಹಿಂಗದೆ ಪುಷ್ಪಾಂಜಲಿ ಗೈಯುವ ಅತಿ ಸುಖ ಸಿಂಗರವೆನಿಸಿ ಬಣ್ಣಿಸುವ ಸುಖ ಮಂಗಳಮಯ ಶಂಭುಲಿಂಗವೆನಿಸಿ ರಾಜಿಪ ಸುಖ ಲಿಂಗ ಪೂಜೆ ಸಂಭ್ರಮದ ಸುಖ ಅನ್ನುವಂಥದ್ದು. ಇಲ್ಲಿ ಕೂಡ ಹಿಂಗದೆ ಅಂದರೆ ಹಿಂದೆ ಸರಿಯದೇ ಇರುವಂಥದ್ದು. ಮತ್ತು ಪುಷ್ಪಾಂಜಲಿ ಬೊಗಸೆಯಿಂದ ಹೂಗಳನ್ನು ಅರ್ಪಿಸುವಂಥ, ಹೂಗಳನ್ನು ಹಿಂಗೆ ಹಾಕುವಂಥದ್ದು, ಹೆಚ್ಚಾದ ಸುಖ ಅಲಂಕಾರದೊಡನೆ ಕೂಡಿ ವರ್ಣಿಸುವ ಸುಖ, ಇವೆಲ್ಲ ವರ್ಣನೆ ಮಾಡ್ತಾರೆ. ಯಾಕಂತಾರೆ ಈ ರೀತಿಯಾಗಿ ಎಂಥ ಸುಖ, ಪರಬ್ರಹ್ಮ ಲಿಂಗದ ಪೂಜೆ, ಇಂಥ ಸಂಭ್ರಮ ಇದೆಲ್ಲ ಮಾಡ್ತಾ ಇದ್ದೀನಂದರೆ ಯಾವ ಜನ್ಮದ ಪುಣ್ಯಪ್ಪ ಅಂತ ಕೇಳ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಈ ಥರ ನಮ್ಗೆ ಅನುಭವ ಆಗ್ತದೆ, ಈ ಥರ ನಮ್ಗೆ ಅವಕಾಶ ಅದ, ಇಂಥ ಮಾನವ ಶರೀರದಲ್ಲಿ ಇಂಥ ಒಂದು ಲಿಂಗ ಪೂಜೆ ಮಾಡುವಂಥ ಒಂದು ಅವಕಾಶ ನನಗೆ ಒದಗಿ ಬಂದದಂದರೆ ಯಾವ ಜನ್ಮದ ಪುಣ್ಯಪ್ಪ ಅಂತ ಹೇಳುವಂಥ ವಿಚಾರವನ್ನು ಅವರು ಹೇಳಿದರು. ಇನ್ನು ಗುರುಕೃಪೆಯನ್ನು ಹೊಂದಿದ ಪುರುಷನ ತನ್ನ ಆನಂದದ ಉದ್ಗಾರದಲ್ಲಿ, ಇನ್ನು ಗುರುಕೃಪೆಯನ್ನು ಹೊಂದೇನ ಅಂಥ ಪುರುಷ ತನ್ನ ಆನಂದದ ಉದ್ಗಾರದಲ್ಲಿ ಗುರುವಿನ ಕೃಪೆಯಾದ ಮೇಲೆ ಇನ್ನೊಂದು ಪಡಿಬೇಕನ್ನೋಂಥ ಆಸೆ ಉಳಿತದೇನಂದರೆ ಇಲ್ಲ. ಗುರುವಿನ ಕೃಪೆ ಆದಮೇಲೆ ಮತ್ತೆ ಇನ್ನು ಯಾರ್ದನ್ನ ನೋಡ್ರಿ, ಅದಕ್ಕೆ ಹೇಳ್ತಾರೆ ಗುರುವಿನ ಒಂದು ಪ್ರೀತಿ ಸಿಕ್ಕಿತಂದ್ರೆ ಮತ್ತೆ ಬೇರೆದವ್ರ ಪ್ರೀತಿ ಸಿಗಂಗಿಲ್ಲ. ಎಂಥ ಗುರು ಅಂದಾಗ ನಾವು ತಿಳ್ಕೊಬೇಕು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆತ ನಿನ್ನನ್ನು ಉದ್ಧಾರ ಮಾಡಬೇಕು. ಯಾಕೆ ಇದನ್ನು ಪದೇ ಪದೇ ಹೇಳ್ತದಂತಂದ್ರೆ, ಆವಾಗೂ ನಿಜಗುಂಡ್ರು ಇದ್ದ ಕಾಲಕ್ಕೆ ಅವಾಗ ಬೇರೆ ತ್ರೈತಾಯುಗ, ಕೃತಯುಗ, ದ್ವಾಪರ ಯುಗ, ಈ ಕಲಿಯುಗ ನಡೆದದಲ್ಲ, ಅವಾಗ ಇಂತಿಂಥ ಗುರುಗಳು ಇದ್ರು ಅಂತ ಅನ್ನೋದಕ್ಕಾಗಿ ಅವರು ಎಲ್ಲರಿಗೂ ದುಬುಕನಂತೆ ಬಿದ್ದು ಬಳ್ಳಿ ಗುರುಡರು ಹಳ್ಳವನ್ನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದೆ ಎಲ್ಲಿ ಹುದುಮುಕ್ತಿ ಸರ್ವಜ್ಞ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಯಾವುದೋ ಒಂದು ಗುರುಗಳನ್ನು ನೋಡ್ಕೊಂಡು ನೀವು ದುಬುಕ್ಕನಂತ ಕಾಲಿಗೆ ಬಿದ್ದ್ರಿ ಅಂದರೆ ನಿಮ್ಗೆ ಸಾಯಿ ಹೊಡಿತಾರೆ ಅವರು. ಸತ್ತು ಹೊಡೆದ್ರೆ ಅಂದ್ರೆ ಮತ್ತೆ ಜನ್ಮಾಂತರಕ್ಕೆ ಹೋಗ್ಬಿಡ್ತದೆ, ಭಾಳ ದುಃಖವನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನೇ ಹೇಳ್ತಾರೆ ಅವರು. ಅಂಥ ಸದ್ಗುರುಗಳನ್ನು ಉಪದೇಶವನ್ನು ಪಡ್ಕೊಂಡು ನೋಡ್ರಿ, ಅಂಥ ಒಂದು ಆತನ ಕೃಪೆಯನ್ನು ಪಡ್ಕೊಂಡ್ರೆ ಜನ್ಮನೆ ಗೆದ್ದೋಗಿ ಬಿಟ್ಟಂಗೆ ಅದು. ಅಂಥ ಒಂದು, ಯಾಕಂದ್ರೆ ಆತ ನೀನು ಉದ್ಧಾರ ಮಾಡ್ತಾನೆ, ಅದು ಸುಮ್ಮನೆ ತಲೆ ಮೇಲೆ ಕೈ ಇಟ್ಟು ಬಿಡಂಗಿಲ್ಲತ್ತ. ಉಪದೇಶ ಕೊಟ್ಟ ಮೇಲೆ ಆ ಶಿಷ್ಯನ ಉದ್ಧಾರ ಮಾಡ್ಬೇಕು ಅನ್ನೋದಿರ್ತದೆ. ಈ ಶಿಷ್ಯನ ಹೆಂಗೆ ಬೇಕಂಗೆ ನಾ ತಲೆ ಮೇಲೆ ಕೈ ಇಟ್ಟು ತೊಗೊಂಡ್ಬಿಟ್ಟಿನಪ್ಪ, ಉಪದೇಶ ತೊಗೊಂಡ್ಬಿಟ್ಟಿನಿ, ನಾ ದೂರ ಸರಿತೀನಿ ಅನ್ನಂಗೆ ಇರಂಗಿಲ್ಲ. ಇದಕ್ಕೂ ತಾಕತ್ತು ಬೇಕು, ಸದ್ಗುರುವಿಗೆ ತಾಕತ್ತು ಬೇಕು. ಇದನ್ನು ಉಪದೇಶ ತೊಗೊಳ್ಬೇಕಂತಂದ್ರೆ ಸಾಲಿಗೆ ಹೆಸರು ಹಚ್ಚಿದಂಗೆ ಆ ಉಪದೇಶ ಆಯ್ತು ಅಂದಾಗ ಇಲ್ಲಿ ಕೇಳುವಂಥದ್ದು ಹೇಳುವಂಥದ್ದು ನಡೆದಾಗ ಅಲ್ಲಿ ಸ್ಕೂಲ್ನಲ್ಲಿ ಮಾಸ್ಟರ್ ಸರ್ಗಳು ದಿವಸ ಏನು ಪಾಠ ಗೀಟ ಮಾಡಿ ಅಲ್ಲಿ ಆತ ಪಾಸ್ ಆಗ್ತಾ ಬರ್ತಾನಂತ ಹೇಳ್ತೀವಿ. ಇಲ್ಲಿ ಯಾವಾಗ ಗುರುವಿನ ಉಪದೇಶವನ್ನು ತೊಗೊಂಡು ಶ್ರವಣ ಮನನ ನಿಧಿಧ್ಯಾಸ ಪಕ್ಕ ಮಾಡ್ತಾ ಬಂದಾಗ ಈತ ಜನನ ಮರಣ ರಹಿತನನ್ನಾಗಿ ಮುಕ್ತನಾಗಿ ಬಿಡ್ತಾನೆ. ಈತ ಜನ್ಮವನ್ನೇ ಸಾರ್ಥಕ ಮಾಡ್ಕೊಂಡ್ಬಿಡ್ತಾನೆ. ಅಷ್ಟು ಅದ್ಭುತ. ಅದಕ್ಕೆ ಎಂಥ ಗುರು ಇರ್ಬೇಕಂದ್ರೆ ಬಲಾಢ್ಯ ಗುರು ಇರ್ಬೇಕತ್ತ. ಆತ ನಿನ್ನನ್ನು ಉದ್ಧಾರ ಮಾಡುವಂಥವ್ನು ಇರಬೇಕು. ಅಂಥ ಗುರುವಿನ ಒಂದು ಪ್ರೀತಿ ನಿನಗೆ ಕರುಣೆ ಸಿಕ್ಕಿತು ಅಂತಂದಾಗ ಮತ್ತೆ ಬೇರೆ ಯಾರ್ದನ್ನ ಆಸೆ ಇರ್ತದನ್ನ
ಏನಾರು ಪಡ್ಕೊಳ್ಬೇಕನ್ನೋದು ಅನ್ನೋದ್ರೆ ಏನೂ ಇಲ್ಲ. ಅದಕ್ಕೆ ನಾವು ಎಲ್ಲಿ ಬಂದೀವಿ ಅರ್ಥ ಮಾಡ್ಕೋಬೇಕು. ಭಾಳಷ್ಟು ಹಿಂದೆ ಕರ್ಮದಾಗ ಅದಾರ, ಉಪಾಸನೆದಾಗ ಭಾಳ ಜನ ಅದಾರ. ನೀವು ನೋಡಿ ಖುಷಿ ಪಡ್ಬೇಕು. ನಾವು ಅವ್ರು ಇನ್ನೂ ಕರ್ಮದಾಗೆ ಅದಾರ, ಮತ್ತು ಅವ್ರು ಉಪಾಸನೆದಾಗ ಅದಾರ ಅಂದ್ರೆ ಇನ್ನೂ ಭಾಳ ಹಿಂದೆ ಅದಾರ ಅನ್ಬೇಕು ಇವು ದೇವ್ರ ಮುಟ್ಟಕ್ಕೆ. ಈಗ ನಾವು ದೇವ್ರ ದರ್ಶನಕ್ಕೆ ಹೋಗಿರ್ತೀವಿ, ದರ್ಶನಕ್ಕೆ ಹೋದಾಗ ನಾವು ಕ್ಯೂ ಹತ್ತೆ ಬಂದೀವಿ, ಬಂದು ಮುಂದೆ ಅಲ್ಲಿ ಗರ್ಭಗುಡಿ ಹತ್ರ ಬಂದೀವಿ, ಹಿಂದಕ್ಕೆ ತಿರುಗಿ ನೋಡ್ತೀವಿ, ಎಪ್ಪೋ 1 ಕಿಲೋ 2 ಕಿಲೋಮೀಟ್ರ್ ಐತಲ್ಲಪ್ಪ ಇದು ಲೈನು, ಅಲ್ಲಿ ಅದಾರ ಅವ್ರು ಇನ್ನೂ ಹಿಂದದಾರ ಬಿಡು, ಎಷ್ಟು ದಿವಸ ಆಗ್ತದೆ ಬರೋಕೆ ಅಂತಿರ್ತೀವಿ. ಹೌದಿಲ್ಲ? ನಾವು ಹತ್ರ ಆಗೀವಿ. ಈಗ ನಾವು ಭಗವಂತನ ಕಾಣಕ್ಕೆ ನಾವು ಹತ್ರ ಆಗಿವಲ್ಲ, ಆವಾಗ ನಾವು ಅಂತೀವಿ ಹಿಂದಲವ್ರು ನೋಡಿ ಅಪ್ಪ ಎಷ್ಟು ಇನ್ನೂ ಯಾವಾಗ ಬರ್ಬೇಕು. ಈಗ ಇದು ಹಂಗನೇ. ಇದು ಏನು ವೇದದಲ್ಲಿ ಕರ್ಮ ಉಪಾಸನೆ ಜ್ಞಾನ ಹೇಳಿದಾರಲ್ಲ, ನಾವೆಲ್ಲ ಈ ಜ್ಞಾನದ ವಿಚಾರ ಕೇಳಕತ್ತೀವಿ. ಈಗ ಇದು ಸುಮ್ಮನೆ ಅಲ್ಲ, ನಮಗೆ ಸುಮ್ಮನೆ ಅನ್ನಿಸ್ಬೋದು, ಇದ್ರ ಫಲ ಕೊನೆಗೈತೆ. ಕೊನೆಗೆ ಯಾಕೆ ಈ ಕೇಳ್ತಾ ನಮ್ಗೆ ಅನುಭವ ಬರ್ತದ, ಆದ್ರೆ ಇನ್ನೂ ಹೆಚ್ಚಿನ ಫಲ ಕೊನೆಗೈತೆ. ತೀವ್ರ ಇತ್ತಂದರೆ ಹೀಗೆ ಆ ಫಲಗಳನ್ನು ತೊಗೊಳ್ಬೋದು, ಆದರೆ ಕೇಳಿದ್ದು ವೇಸ್ಟ್ ಅಲ್ಲ, ವ್ಯರ್ಥ ಅಲ್ಲ. ಅಟ್ಲೀಸ್ಟ್ ಕೊನೆಗಾರ ಗೊತ್ತಾಗ್ತದೆ. ಇನ್ನು ತೀವ್ರ ಇತ್ತಂದರೆ ಹೀಗೆ ಜೀವನ ಮುಕ್ತರಾಗಿಬಿಡ್ಬೋದು, ಇಲ್ಲ ಅಂತಿಲ್ಲ. ಆದ್ರೆ ನಾವೀಗೇನು ಇಂಥದ್ದು ವಿಚಾರಗಳನ್ನು ಕೇಳಕತ್ತೀವಿ, ಈ ಕರ್ಮಕಾಂಡಿಗಳೇನು ಕರ್ಮವನ್ನು ಮಾಡಾಕತ್ತಾರಲ್ಲ, ಉಪಾಸನೆಯನ್ನು ಮಾಡಾಕತ್ತಾರಲ್ಲ, ಅವ್ರು ಕ್ಯೂ ಅದ್ರಾಗ ಮತ್ತೆ ಭಾಗಗಳು ಮಾಡ್ತಾರೆ. ಅದ್ರಾಗ ಅವು ಓದಿಸಿ ನಿಷ್ಕಾಮ ಕರ್ಮದಿಂದ ಮಾಡಾಕತ್ತೇವ ನಾವು. ನಿಷ್ಕಾಮ ಕರ್ಮ ಮಾಡಾಕತ್ತಿಲ್ಲ ಅವರು, ಎಲ್ಲ ಫಲಾಪೇಕ್ಷೆ ಇಟ್ಕೊಂಡು ಕರ್ಮ ಮಾಡೋವಂಥವು ಭಾಳ ಇರ್ತಾವಲ್ಲಿ. ಅಲ್ಲಿ ಕೇವಲ ಒಂದು ಕಡಿಮೆ ಪರ್ಸೆಂಟ್ ಅಲ್ಲಿ ನಿಷ್ಕಾಮದ ಒಂದು ಕರ್ಮವನ್ನು ಮಾಡುವಂಥವ್ರು. ಎಲ್ಲ ಬರೀ ಫಲಾಪೇಕ್ಷೆ ಇಟ್ಕೊಂಡು ಮಾಡುವಂಥವೇ ಅದಾವ, ಉಪಾಸನೆಯಲ್ಲಿ ಫಲಾಪೇಕ್ಷೆ ಇಟ್ಕೊಂಡು ಮಾಡುವಂಥವು ಅದಾವ. ಯಾವಾಗ ನಿಷ್ಕಾಮದ ಒಂದು ಭಾವ ಇಟ್ಕೊಂಡು ಮಾಡಿದಂಥವ್ರು ಆ ಕರ್ಮ ದಾಟ್ಕೊಂಡು ಉಪಾಸನೆ ದಾಟ್ಕೊಂಡು ಇನ್ನೂ ಭಾಳ ಕ್ಯೂ ಹಿಂದದಾರ ಅಂತ ತಿಳ್ಕೊಬೇಕು. ಇನ್ನು ಭಾಳ ಹಿಂದದಾರ, ಕ್ಯೂ ಹತ್ತಾರ. ಅವ್ರು ಬರ್ಲಾರ್ದ ಇರಂಗಿಲ್ಲ. ಕ್ಯೂವಿಗೆ ನಿಂತಾರಂತಾರೆ, ಕ್ಯೂ ಹತ್ತದಲ್ಲ ಅಲ್ಲಿ ನಿಂತಾರಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ಬರೋಕೆ ಮುಂದಕ್ಕೆ. ಈಗ ನಾವು ಯಾಕೆ ಖುಷಿ ಪಡ್ಬೇಕಂದ್ರೆ ನಾವು ಮುಂದೆ ಅದೀವಿ, ಈಗ ಭಾಳ ಮುಂದದೀವಿ, ಭಾಳ ಮೇಲ್ಮಟ್ಟದಾಗ ಅದೀವಿ. ಅದಕ್ಕೆ ಇಂಥದನ್ನು ನಾವು ತಿಳ್ಕೊಂಡು ಬಿಟ್ಟಿವಿ ಅಂತಂದ್ರೆ ಬೇರೆ ಏನಾರು ಪಡ್ಕೊಳ್ಬೇಕನ್ನುವಂಥ ಆಸೆ ಬರ್ತದೆ ನಮಗಂದ್ರೆ ಏನೇನಿಲ್ಲ. ನಾವು ಭಾಳ ಎವರೆಸ್ಟ್ ಶಿಖರ ಏರಿದ ಮೇಲೆ ಮತ್ತೊಂದು ಶಿಖರ ಏರ್ಬೇಕನ್ನೋದು ತೇನ್ಸಿಂಗಿಗೆ ಆಸೆ ಐತೇನ? ಇಲ್ಲ. ಅದು ಗಿನ್ನಿಸ್ ದಾಖಲೆನೇ ಐತೆ. ಎವರೆಸ್ಟ್ ಶಿಖರ ಅದೇ ಲಾಸ್ಟ್, ಆ ಶಿಖರನೇ ಲಾಸ್ಟ್, ಅದನ್ನೇ ಮುಟ್ಟಿಬಿಟ್ಟು ಅನ್ನೋದ್ರೆ ಸಾರ್ಥಕ ಅಂದುಬಿಟ್ರು. ಆದರೆ ಮಹಾತ್ಮರ ದೃಷ್ಟಿಯಲ್ಲಿ ಅದು ಸಾರ್ಥಕ ಆಗಲಿಲ್ಲ. ಮಹಾತ್ಮರ ದೃಷ್ಟಿಯಿಂದ ಯಾವ ಸಾರ್ಥಕ ಅಂತಂದ್ರೆ ಇಂಥ ಒಂದು ಜ್ಞಾನವನ್ನು ಪಡ್ಕೊಂಡು ಮ್ಯಾಲೆ. ಅದಕ್ಕೆ ನೀತಿಗಳೆದು ಕಾಯ ಕರಣ ಕಾರ್ಯಗಳ ಭೂತ ಕಾರಣ ಪಂಚಕವನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪ ನೀನಾಗುತ್ತಿಂತು. ಎಲ್ಲವನ್ನ ದಾಟಿ ಮೇಲ್ಗಡೆ ಬಂದು ಬಿಟ್ಟಾಗ ಇನ್ನು ಉಳಿದದ್ದು ಏನಿರ್ತದೆ ಹೇಳ್ರಿ? ಏನಾದ್ರು ಪಡ್ಕೊಳ್ಬೇಕು ಅನ್ನೋದು ಇರ್ತದೆ, ಮತ್ತು ಏನಾದರೂ ತೊಗೊಳ್ಬೇಕು ಅನ್ನೋದು ಇರ್ತದೆ, ಏನೊಂದು ಇರೋಂಗಿಲ್ಲ. ಮುಗೀತು ಅಲ್ಲಿಗೆ, ಕೃತಕೃತ್ಯ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಇಂಥ ಒಂದು ಇನ್ನೊಂದು ಪಡಿಬೇಕನ್ನುವಂಥದ್ದು ಆಸೆ ಉಳಿತದೆ. ಇದು ಪಡ್ಕೊಂಡ ಮೇಲೆ ಅಂದ್ರೆ ಉಳಿಯೋಂಗಿಲ್ಲ, ಯಾಕಂದ್ರೆ ಭಾಳ ಮೇಲ್ಮಟ್ಟದಾಗದಿ ಮತ್ತು ಮುಂದೆ ಏನಿಲ್ಲ. ಈಗ ಇದನ್ನು ಕೇಳ್ತಿರಲ್ಲ ನೋಡ್ರಿ, ಭಾಳ ಚೆನ್ನಾಗಿ ಹೇಳ್ತಾರೆ ಅವ್ರು. ಸಂಸ್ಕೃತ ಪಂಡಿತರಿ, ಆ ಭಾಷೆದಾಗ ಹಂಗೈತ್ರಿ, ಈ ಭಾಷೆದಂಗೆ ಐತ್ರಿ, ಉಪನಿಷತ್ತುಗಳು ಹಂಗದಾವ್ರಿ, ಹಿಂಗದಾವ್ರಿ. ನಿಜಗೊಂಡ್ರಿ ಶಾಸ್ತ್ರ ನೀವು ಪಕ್ಕ ಎಲ್ಲ ಕೇಳ್ರಿ. ಯಾವುದು ಉಪನಿಷತ್ತದಲ್ಲಿ ಹೇಳಿದಂಥದ್ದು ಇವೆಲ್ಲ ಇದ್ರಾಗೆ ಅದಾವ. ಎಲ್ಲ ಉಪನಿಷತ್ತುಗಳು ಗೊತ್ತಾಗ್ತಾವೆ ನಿಮ್ಗೆ, ಒಂದಂತಲ್ಲ. ಇದೇ ಸಾರನೇ ವೇದ ಉಪನಿಷತ್ತುಗಳ ಸಾರನೇ ನಿಜಗೊಂಡ್ರಿ ಶಾಸ್ತ್ರ. ಮತ್ತು ಇದರಲ್ಲಿರುವಂಥ ವಿಚಾರಗಳೇ ಅಲ್ಲಿ ಶ್ರುತಿ ಇದರಲ್ಲಿದ್ದಾವ, ಏನು ಉಪನಿಷತ್ತುಗಳಲ್ಲಿ ಅದಾವ. ಹಾಗಾಗಿ ಪಕ್ಕ ಈ ನಿಜಗೊಂಡ್ರ ಶಾಸ್ತ್ರವನ್ನು ನಾವು ಗೊತ್ತು ಮಾಡ್ಕೊಂಡಿವಿ ಅಂತಂದ್ರೆ ಎಲ್ಲ ಮಹಾತ್ಮರು ಯಾವ ಭಾಷೆಯಲ್ಲಿ ಹೇಳಿ ಎಲ್ಲರೂ ಹೇಳುವಂಥದ್ದು ಇದನ್ನೇ, ಇದೇ ಅಡಿಗೆಯೇ. ಮತ್ತು ಇದು ಬಿಟ್ಟು ಬೇರೆ ಯಾವ ದೇಶದಲ್ಲೂ ಹೇಳಂಗಿಲ್ಲ, ಯಾವ ಭಾಷೆದಲ್ಲೂ ಹೇಳಂಗಿಲ್ಲ, ಎಲ್ಲೂ ಇಲ್ಲ. ಅದಕ್ಕೆ ಬಹಳಷ್ಟು ಧನ್ಯರಿಗೆ ನಾವು ಇಂಥ ಒಂದು ಮುಂದಿನ ಒಂದು ಇದರಲ್ಲಿ ಇದ್ದೀವಲ್ಲ, ಮೇಲ್ಮಟ್ಟದ ಭಾಗದಲ್ಲಿ ಇದ್ದೀವಿ. ಈಗ ನಾವು ಕೆಳಗಿನ ಮಟ್ಟದಾಗಿಲ್ಲ, ನಾವು ಭಾಳ ಮೇಲ್ಮಟ್ಟದಾಗ ಅದೀವಿ ಅಂತ ತಿಳ್ಕೊಬೇಕು ನಾವು. ಅದ್ಭುತ ಇರುವಂಥದ್ದು ನೋಡ್ರಿ. ಮತ್ತು ನೋಡೋಣ, ಎಲ್ರಿಗೆ ಭಾಗ್ಯ ಅಂತ ಅನ್ಬೇಕು. ಎಲ್ಲ ಡಿಗ್ರಿ ಮುಗಿಸ್ಕೊಂಡು IAS ಮಾಡ್ಕೊಂಡು ನಂತರ ಒಂದು ಕೋರ್ಸ್ ಇರ್ತಾವೆ ನೋಡ್ರಿ, ಅದು ಮಾಡ್ಕೊಂಡ್ರೆ ಇನ್ನೇನು ಇರ್ತದೆ.
ಆರಾಮಾಗಿ ನೌಕರಿ ಮಾಡ್ಕೊಂಡು ಆರಾಮಾಗಿರ್ತಾನಪ್ಪ ಅಂತಾರೆ. ಅದ್ರಂಗೆ ಇದು ಕೂಡ ಶ್ರವಣ ಮನನ ಈ ಜ್ಞಾನಕ್ಕೆ ಬಂದಿದ್ದೀವಿ ಅಂತಂದ್ರೆ ಗುರು ಹೇಳಿದಂಥ ಇಂಥ ವಸ್ತುವನ್ನು, ಇಂಥ ಸಂಪತ್ತನ್ನು ನಾವು ಪಡ್ಕೊಂಡಿವಿ ಅಂತಂದ್ರೆ ಇದು ಯಾವ ಕಾಲಕ್ಕೂ ನಾಶ ಆಗದೇ ಇರುವಂಥದ್ದು. ಇದು ಈ ಸಂಪತ್ತು ಯಾವ ಕಾಲಕ್ಕೂ ಅದ್ರಾಗ ರಿಟೈರ್ಮೆಂಟ್ ಆದಮೇಲೆ ಹೊರಗೆ ಹಾಕ್ತಾರಲ್ಲಿ, ನೌಕರಿಯಿಂದ ಹೊರಗೆ ಹಾಕ್ತಾರಿಲ್ಲ. ಎಂಥ IAS ಆಫೀಸರ್ ಅಂತಾರೆ 30-35 ವರ್ಷ ಕಷ್ಟಪಟ್ಟಿರ್ತಾನೆ ರೀ. ಅದರಲ್ಲಿ ಒಂದು ಕಾಲು ಭಾಗವೂ ಇಲ್ಲ ಬ್ರಹ್ಮಜ್ಞಾನ ಪಡ್ಕೊಳಕ್ಕೆ, ಗೊತ್ತಾ? ಎಂಥ ಭ್ರಮೆ ಲೋಕದಾಗ ಅದೀವಿ ನಾವು. ಮಾಡಬಾರ್ದಂತಲ್ಲ, ಆದ್ರೆ ನಾವು ನೋಡ್ಕೋಬೇಕು ಯಾವುದು ಇಂಪಾರ್ಟೆಂಟ್ ಅಂಥೇಳಿ. ಮಹಾತ್ಮರೇ ಹೇಳ್ಯಾರ, ಮನುಜ ಕುಲ ಜನದ ಲಾಭ ಯಾವುದು 6 ನಾನೆಂದು ವಿಚಾರಿಸು ಅಂತ ಹೇಳಿದಾರೆ. ಎಷ್ಟು ನಾವು ಓದಿ ಬರೆದಿದ್ರು ಕೂಡ 60 ವರ್ಷಕ್ಕೆ ನಮ್ಮನ್ನು ಹೊರಗೆ ಹಾಕ್ತಾರೆ. ಆಮೇಲೆ ಯಾರೂ ಕೇಳಂಗಿಲ್ಲ, ಆ ಸಂಪತ್ತೂ ಇರೋಂಗಿಲ್ಲ. ಹೆಂಗೆ ಹಾಗೆ ಹೆಂಗಂಗೆ ಹೋಗ್ಬಿಡ್ತಾವು. ಆದ್ರೆ ಈ ಬ್ರಹ್ಮಜ್ಞಾನ ಅನ್ನುವಂಥ ಸಂಪತ್ತು, ಅದ್ರಾಗ ಅಷ್ಟು ಬ್ರಹ್ಮವಿದ್ಯೆಗೆ ಅಷ್ಟು ಕಷ್ಟಪಡ್ತೀವಿ, ಅದ್ರಾಗ ಒಂದು ಕಾಲು ಭಾಗನೂ ಇದ್ರಾಗ ಅಷ್ಟು ಕಷ್ಟ ಇಲ್ಲ. ಆದರೆ ಇಂಥ ಒಂದು ಸಂಪತ್ತು ಹೆಂಗದಂತಾರೆ, ಯಾವ ಕಾಲಕ್ಕೆ ನಾಶವಾಗದೇ ಇರುವಂಥ ಸಂಪತ್ತಿದು. ಕಾಲ ಎಷ್ಟೇ ಜನ್ಮಗಳು ನಿನಗೆ ಯಾವುದು ಏನಿಲ್ಲ, ಬರೀ ಆನಂದ ನೋಡ್ರಿ ಇದರಲ್ಲಿ. ಏನು ಇದಕ್ಕೆ ಸ್ವಲ್ಪ ಪರಿಶ್ರಮ ಬೇಕಾಗ್ತದೆ ಅಷ್ಟೇ ಹೊರ್ತು, ಅದು ಕುಂತು ಕೇಳೋದು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ಇಂಥ ಒಂದು ಜ್ಞಾನವನ್ನು, ಇಂಥ ಒಂದು ಸಂಪತ್ತನ್ನು ನಾವು ಮಾಡ್ಕೊಂಡಿವಿ ಅಂದ್ರೆ ನಮ್ಮಷ್ಟು ಅಗರ್ಭ ಶ್ರೀಮಂತರೇ ಯಾರಿಲ್ಲ. ಅಗರ್ಭ ಶ್ರೀಮಂತರು ಜಗತ್ತಿನೊಳಗೆ ಇಲ್ಲ ಅಂತ ಹೇಳ್ತಾರೆ ಅವರು. 14 ಲೋಕಕ್ಕೂ ಒಡೆಯ ಆಗುವಂಥ ಒಂದು ವಿಚಾರ ಇದು, ಸಾಮಾನ್ಯ ಅಲ್ಲ. ಮತ್ತೆ ನೋಡೋಣ ನಾಳೆ ವಿಚಾರದಲ್ಲಿ 1-2 ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.